ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದಂಥ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ಸಹಯೋಗದೊಂದಿಗೆ ಈ ಒಂದು ಆನ್ಲೈನ್ ತರಗತಿಗಳು ಆಗ್ತಾಯಿದೆ. ಪ್ರಕೃತ ಇಂದಿನ ಇತಿಹಾಸ ವಿಷಯದ ಈ ಆನ್ಲೈನ್ ವಿಡಿಯೋ ತರಗತಿಗೆ ನಿಮ್ಮನ್ನು ಆದರದಿಂದ ಸ್ವಾಗತಿಸುತ್ತಾ ನಾನಿಂದು ಅಧ್ಯಾಯ ಸಂಖ್ಯೆ ಇತಿಹಾಸದ ಭಾರತದ ಇತಿಹಾಸ ನಮ್ಮ ಟೆಕ್ಸ್ಟ್ ಪುಸ್ತಕ ಬಹುಶಃ ನೀವೆಲ್ಲರೂ ಪಡ್ಕೊಂಡಿರ್ಬೋದು, ನೋಡಿರ್ಬೋದು. ನಾನೊಂದು ಇಲ್ಲಿ ಟೆಕ್ಸ್ಟ್ ಪುಸ್ತಕ ನಿಮ್ಮ ಒಂದು ಗಮನಕ್ಕೆ ಅಂತ ತಂದಿದ್ದೇನೆ, ದಯಮಾಡಿ ಅದನ್ನು ನೋಡಿಕೊಳ್ಳಿ. ಇದು ಆಂಗ್ಲ ಭಾಷೆಯಲ್ಲಿದೆ, ಇಂಗ್ಲೀಷ್ ವರ್ಷನಲ್ಲಿ. ಇದು ಕೂಡ ಹೀಗೇ ಕನ್ನಡ ಭಾಷೆಯಲ್ಲಿ ಕೂಡ ಇದೆ. ಸೊ ಈ ಒಂದು ಪಠ್ಯ ಚಟುವಟಿಕೆಯಲ್ಲಿ ನಮ್ಮ 4.2 ಅಂತ 4.2 ಚಾಪ್ಟರ್ ನಂಬರ್ 4.2 ಅಧ್ಯಾಯದಲ್ಲಿ ಹೊಸ ಧರ್ಮಗಳ ಉದಯ ಅಂತ ಹೇಳುವಂಥ ಒಂದು ಅಧ್ಯಾಯವನ್ನು ನಾನು ಇವತ್ತು ಸ್ವಲ್ಪ ನಿಮಗೆಲ್ಲ ಹೇಳಲಿಕ್ಕಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಬಗ್ಗೆ ಸ್ವಲ್ಪ ನಾವಿಲ್ಲಿ ಗಮನವನ್ನು ಹರಿಸೋಣ. ಹೌದು, ನಾವೆಲ್ಲ ಅಂದರೆ ನೀವು ಈ ಅಧ್ಯಾಯವನ್ನು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಹೈಸ್ಕೂಲ್ಗಳಲ್ಲೆಲ್ಲ ಅಭ್ಯಸಿಸಿರ್ಬೋದು. ಜೈನ ಧರ್ಮ, ಬೌದ್ಧ ಧರ್ಮ ಎಂಬುದು ಬಹಳ ಮುಖ್ಯ ಇಲ್ಲಿ. ಆ ಬಗ್ಗೆ ನೀವು ಅಭ್ಯಸಿಸಿರ್ಬೋದು. ಆದರೆ ಈ ಕರ್ನಾಟಕ ರಾಜ್ಯದ ದ್ವಿತೀಯ PUC ಇತಿಹಾಸ ಪಠ್ಯದಲ್ಲಿ ಈ ಅಧ್ಯಾಯ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿಕೊಂಡಿದೆ. ಈ ಬಗ್ಗೆ ನಮಗೆ ಕ್ವೆಶ್ಚನ್ಸ್ ಕೂಡ ಇದೆ. ಅಲ್ಲಿ 1 ಮಾರ್ಕಿನ ಅಂಕಗಳು, 2 ಮಾರ್ಕಿನ ಅಂಕಗಳು, ಅದೇ ರೀತಿಯಲ್ಲಿ 5 ಮಾರ್ಕಿನ ಅಂಕಗಳು. 5 ಮಾರ್ಕ್ಸ್ ಅಂದರೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು, ಎಸ್ಸೆ ಟೈಪ್ ಕ್ವೆಶ್ಚನ್ಸ್ ಅಂತ. ಹಾಗೆಯೇ 10 ಮಾರ್ಕಿನ ಪ್ರಶ್ನೆಗಳು, 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು, ಅದು 10 ಮಾರ್ಕಿನ ಪ್ರಶ್ನೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ವಿಂಗಡಣೆಗೊಂಡು ಈ ಪಾಠವನ್ನು ನಾವಿಂದು ಅಭ್ಯಸಿಸಬೇಕಾಗಿದೆ ಪ್ರಿಯ ಮಕ್ಕಳೇ. ಈಗ ನಮ್ಮ ಅಧ್ಯಾಯದ ಹೆಸರೇ ಹೊಸ ಧರ್ಮಗಳ ಉದಯ ಅಂತ. ಬಹುಶಃ ಈ ಪಾಠಕ್ಕೆ ನೇರವಾಗಿ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹಿಂದಿನ ಹಿನ್ನೆಲೆಯನ್ನು, ಅಂದರೆ ಈ ಪದದ ಅರ್ಥವನ್ನು ಹೇಳಿ ಮುಂದೆ ಹೋಗಿದ್ರೆ ಅದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಹೊಸ ಧರ್ಮಗಳ ಉದಯ ಅಂತ ಹೇಳುವಂಥ ಸಂದರ್ಭದಲ್ಲಿ ಉದಯ ಎಂಬುದು ನಿಮಗೆ ಗೊತ್ತಿದೆ, ರೈಸ್ ಆಗುವಂಥದ್ದು. ನಾನು ಈ ಪಾಠವನ್ನು ಆಂಗ್ಲ ಭಾಷೆಯಲ್ಲಿ ಕೂಡ ಮಾಡಿದ್ದೇನೆ, ಇವತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಮಾಡ್ತಾಯಿದ್ದೇನೆ. ಸೊ ಉದಯ ಅಂದರೆ ಅದು ಆರಿಜಿನ್ ಆಗುವಂಥದ್ದು, ಉದಯಿಸುವಂಥದ್ದು, ಉತ್ಕರ್ಷಗೊಳ್ಳುವಂಥದ್ದು. ಇಲ್ಲಿ ಏನು ಉದಯವಾಗಿದೆ, ಉತ್ಕರ್ಷವಾಗಿದೆ ಅಂದರೆ ಹೊಸತಾದಂಥ ನಾವೀನ್ಯವಾದಂಥ 2 ಹೊಸ ಧರ್ಮಗಳು ಭಾರತ ದೇಶದಲ್ಲಿ ಉದಯವಾಯಿತು. ಯಾವಾಗ ಆಯಿತು? ಅದು 6ನೇ ಶತಮಾನ, 6th century BC ಅಥವಾ 6th century BCE ಸಾಶಾಪು ಸಾಮಾನ್ಯ ಶಕ ವರ್ಷ. ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಧರ್ಮ ಉದಯವಾಯಿತು. ಇದು ಭಾರತ ದೇಶದಲ್ಲಿ ಈ ರೀತಿಯ ಘಟನೆ ಆದದ್ದು ಮಾತ್ರವಲ್ಲ ಪ್ರಿಯ ವಿದ್ಯಾರ್ಥಿಗಳೇ, ಈ 6ನೇ ಶತಮಾನದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದೇ ರೀತಿಯ ಒಂದು ಘಟನೆಗಳು ಸಂಭವಿಸಿದವೆ. ಉದಾಹರಣೆಗೆ ಹೇಳುವುದಾದರೆ, ಚೀನಾ ದೇಶದಲ್ಲಿ ಕನ್ಫ್ಯೂಷಿಯಸ್ ಎಂಬಂಥ ಒಬ್ಬ ತತ್ವಜ್ಞಾನಿ ತನ್ನದೇ ಆದಂಥ ತತ್ವಶಾಸ್ತ್ರವನ್ನು ಬೋಧಿಸುತ್ತಾ ಅಲ್ಲಿ ಹೊಸತಾದಂಥ ಒಂದು ಕಲ್ಟನ್ನು ಅಥವಾ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ ಮುಂದಕ್ಕೆ ಅವನ ಅನುಯಾಯಿಗಳು. ಹಾಗೆಯೇ ಪ್ಯಾಲೆಸ್ಟೈನ್ನಲ್ಲಿ ನಾವು ನೋಡ್ತೇವೆ ಈಶಾಯರು ಅಂತ ಹೇಳುವಂಥದ್ದು ಅಥವಾ ಯಹೂದಿಗಳು
ಅಂದರೆ ಜನರ ಮನಸ್ಸಿನಲ್ಲಿ ವಿಮರ್ಶಕಾತ್ಮಕವಾದಂಥ ಆ ಒಂದು ರ್ಯಾಷನಾಲಿಟಿಯನ್ನು ಆ ರ್ಯಾಷನಾಲಿಟಿಯ ಅಭಿರುಚಿಯನ್ನು ಬೆಳೆಸಿದರು ಅಂತ ಹೇಳುವಂಥದ್ದು. ಹೀಗೆ ನಾವು ಹಲವಾರು ಎಕ್ಸಾಂಪಲ್ಸ್ಗಳನ್ನು, ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಆದರೆ ನಮಗೆ ಕರ್ನಾಟಕದಲ್ಲಿ ನಮ್ಮ ಸೆಕೆಂಡ್ PUCಯಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂಥ ಪಠ್ಯಗಳು ಇರುವುದರಿಂದ ನಾನೀಗ ನೇರವಾಗಿ ಈ ಪಾಠವನ್ನು ನಿಮಗೆ ವಿವರಿಸಲು ಪ್ರಯತ್ನಿಸ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಹೊಸ ಧರ್ಮಗಳು ಅಂತ ಹೇಳುವಾಗ ಈಗ ತಾನೇ ಹೇಳಿದೆ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಭಗವಾನ್ ಮಹಾವೀರರು ಮತ್ತು ಭಗವಾನ್ ಬುದ್ಧರು ಈ ಮಹಾವ್ಯಕ್ತಿಗಳು ಈ ಎರಡು ಧರ್ಮವನ್ನು ಭಾರತದ ನೆಲದಲ್ಲಿ ಪ್ರಾರಂಭಿಸಿ ಮುಂದೆ ಬೇರೆ ಬೇರೆ ದೇಶಗಳಿಗೆ ಹಬ್ಬಲಿಕ್ಕೆ ಆಯಿತು. ಆದರೆ ಜೈನ ಧರ್ಮ ಭಾರತ ಬಿಟ್ಟು ಬೇರೆ ದೇಶಗಳಿಗೆ ಹೋಗಲಿಲ್ಲ. ಬೌದ್ಧ ಧರ್ಮ ಭಾರತ ಬಿಟ್ಟು ಬಿಯಾಂಡ್ ಇಂಡಿಯಾ ಅಂತ ಭಾರತ ದೇಶ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಪಸರಿಸಿತು. ಇನ್ನು ಮುಖ್ಯವಾಗಿ ಈ 6ನೇ ಶತಮಾನವನ್ನು ಇತಿಹಾಸಕಾರರು ತತ್ವಜ್ಞಾನಿಗಳ ಶತಮಾನ, ಸೆಂಚುರಿ ಆಫ್ ಫಿಲಾಸಫರ್ಸ್ ಅಂತ ಹೇಳಿದರು. ಸೆಂಚುರಿ ಆಫ್ ಫಿಲಾಸಫರ್ಸ್ ಅಂತ, ಫಿಲಾಸಫರ್ಸ್, ದಿ ಸೆಂಚುರಿ ಆಫ್ ಫಿಲಾಸಫರ್ಸ್ ಅಂತ. ಅದೊಂದು ತತ್ವಜ್ಞಾನಿಗಳ ಏನು ಶತಮಾನ, ಅಥವಾ ಆ್ಯನ್ ಇರಾ ಆಫ್ ಎನ್ಕ್ವೈರಿ ಅಂತ ಕೂಡ ಹೇಳಿದರು. ಆ್ಯನ್ ಇರಾ ಆಫ್ ಎನ್ಕ್ವೈರಿ, ಆ್ಯನ್ ಇರಾ ಆಫ್ ಎನ್ಕ್ವೈರಿ ಅಂದರೆ ಈ ವಿಚಾರಣೆ ಮಾಡುವಂಥ, ತನಿಖೆ ಮಾಡುವಂಥ ಮನಸ್ಥಿತಿಯನ್ನು ಜನರ ಮನಸ್ಸಿನಲ್ಲಿ ಹುಟ್ಟುಹಾಕಿದವರೇ ಎಲ್ಲ ಮಹಾನ್ ವ್ಯಕ್ತಿಗಳು. ಅಷ್ಟರವರೆಗೆ ಒಂದು ರೀತಿಯ ಮೌಢ್ಯತೆ, ಒಂದು ರೀತಿಯ ಅಂಧಾಚಾರ ಜನರ ಮನಸ್ಸಿನಲ್ಲಿ ಬೇರೂರಿತು. ಅದನ್ನು ಹೊರಗೆ ತೆಗೆದು ಒಂದು ಹೊಸತಾದಂಥ ಆಯಾಮದಲ್ಲಿ, ಡೈಮೆನ್ಷನ್ ಅಂತ ಹೇಳ್ತೇವೆ, ಹೊಸತಾದಂಥ ಒಂದು ಆಯಾಮವನ್ನು ಕೊಟ್ಟವರೇ ಇಂಥ ಮಹಾನ್ ವ್ಯಕ್ತಿಗಳು. ಪ್ರಿಯ ವಿದ್ಯಾರ್ಥಿಗಳೇ, ಹಾಗಿರುವಾಗ 6ನೇ ಶತಮಾನ ಭಾರತದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಒಂದು ಏನು ಹೇಳ್ತೇವೆ ಅಂದರೆ ಅವೇಕನ್ಮೆಂಟ್, ಅಂದರೆ ಒಂದು ವಿಮರ್ಶಾತ್ಮಕವಾದಂಥ, ವಿಚಾರಣೆಯುಕ್ತವಾದಂಥ ಮನಸ್ಥಿತಿಯನ್ನು ಬೇರೂರಿಸಿದಂಥ ಒಂದು ಯುಗ. ಇನ್ನು ಈ ನಮ್ಮ ದೇಶದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ ಹುಟ್ಟಾಗಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಅಂತ ನಾವು ನೋಡುವುದಾದರೆ ನಾನಿಲ್ಲಿ ಬರೆದಿದ್ದೇನೆ. ಪ್ರಥಮತವಾಗಿ ವೈದಿಕ ಧರ್ಮದಲ್ಲಿನ ಗೊಂದಲ ಅಂತ, ಅಂದರೆ ಕಾಂಪ್ಲಿಕೇಶನ್ ಇನ್ ವೇದಿಕ್ ರಿಲಿಜನ್. ಕಾಂಪ್ಲಿಕೇಶನ್, ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟುವುದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಸನಾತನ ಹಿಂದೂ ಧರ್ಮ ಹುಟ್ಟಿಯಾಗಿತ್ತು. ಅದನ್ನು ವೈದಿಕ ಧರ್ಮ ಅಂತ ಕರೀತಾರೆ. ವೈದಿಕ ಧರ್ಮ ಅಲ್ಲಿ ಕೂಡ 2 ಭಾಗ ಇದೆ. ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ. ಅರ್ಲಿ ವೇದಿಕ್ ಪೀರಿಯಡ್ ಮೀನ್ಸ್ ಋಗ್ವೇದಿಕ್ ಪೀರಿಯಡ್, ದೆನ್ ಲೇಟರ್ ವೇದಿಕ್ ಪೀರಿಯಡ್ ಅಂತ. ಪೂರ್ವ ವೇದಗಳ ಕಾಲದಲ್ಲಿ ನಮ್ಮ ದೇಶದಲ್ಲಿ ಏನು ದೊಡ್ಡದಾದಂಥ ಅಷ್ಟು ದೊಡ್ಡದ ಸಮಸ್ಯೆಗಳು ಕಾಣಲಿಲ್ಲ. ಆದರೆ ಉತ್ತರ ವೇದಗಳ ಕಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ಪುರೋಹಿತ ವರ್ಗದ ಪ್ರಾಬಲ್ಯದಿಂದ ದಿ ಇನ್ಫ್ಲುಯೆನ್ಸ್ ಆಫ್ ದಿ ಬ್ರಾಹ್ಮಣಸ್, ಅವರು ಧರ್ಮದಲ್ಲಿ ಮತ್ತು ಸಾಮಾಜಿಕ ನೆಲೆಗಟ್ಟುಗಳಲ್ಲಿ ತಮ್ಮದೇ ಆದಂಥ ಒಂದು ಪ್ರಾಬಲ್ಯವನ್ನು, ತಮ್ಮದೇ ಆದಂಥ ಪಾತ್ರವನ್ನು ಅಲ್ಲಿ ವಹಿಸಿಕೊಂಡದ್ರಿಂದ ಅದು ಒಟ್ಟು ಜನರ ಜೀವನ ಶೈಲಿಯಲ್ಲಿ ಕಾಠಿಣ್ಯತೆಯು ಅಲ್ಲಿ ಬೆಸೆದುಕೊಂಡಿತು. ರಿಜಿಡಿಟಿ ಕ್ರೆಪ್ಟ್ ಇನ್ ಇಟ್ ಅಂತ ಹೇಳ್ತಾರೆ. ಅಂದರೆ ಉತ್ತರ ವೇದಗಳ ಕಾಲಕ್ಕೆ ಬಂದಾಗ, ಪೂರ್ವ ವೇದಗಳ ಕಾಲದಿಂದ ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಧಾರ್ಮಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಈ ಭಾರತ ದೇಶದಲ್ಲಿ ಈ ಪುರೋಹಿತಶಾಹಿಗಳು ಅವರ ಒಂದು ಪ್ರಾಬಲ್ಯದಿಂದಾಗಿ ಒಂದು ಕಾಠಿಣ್ಯತೆ ಬಂತು. ದ ಕಠಿಣ
ಅಸಮರ್ಥವಾದಂಥ ನಿಲುವು ಬಂತು. ಜನರಿಗೆ ಬಹಳಷ್ಟು ಗೊಂದಲ ಮತ್ತು ಅಸಂತೋಷ, ಅನ್ಹ್ಯಾಪಿ ಅಥವಾ ಡಿಸ್ಕಂಟೆಂಟ್ಮೆಂಟ್ ಅಂತ ಹೇಳ್ತೇವೆ, ಇದೆಲ್ಲ ಆಗ್ತಾ ಹೋಗಿ, ಯಾಕಂದರೆ ಪೌರೋಹಿತಶಾಹಿಗಳು ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಮಾಡ್ತಾ ಇರೋದು. ಆ ಕಾರಣದಿಂದಾಗಿ ಸಾಮಾನ್ಯ ಜನರಿಗೆ ಅಸಂತೋಷವಾಯಿತು. ಮುಂದೆ ಅವರು ಸರಳವಾದಂಥ ಒಂದು ಧರ್ಮ ಯಾವುದಾದ್ರಿದ್ರೆ ಮತ್ತು ಸ್ಪಿರಿಚುವಲಿಸ್ಟಿಕ್ ಆರ್ಡರ್ ಅಂತ ಆಧ್ಯಾತ್ಮಿಕವಾದಂಥ ನೀತಿಗಳು ಸರಳವಾದಂಥ ಧರ್ಮವನ್ನು ಹೊಂದಿಕೊಂಡಿದ್ದರೆ ಅಂತಹ ಯಾವುದಾದ್ರೂ ಧರ್ಮ ಬಹುಶಃ ಪ್ರಾರಂಭವಾಗುವುದಾದರೆ ನಾವು ಅದಕ್ಕೆ ಸಹಕಾರವನ್ನು ನೀಡ್ತೇವೆ ಅಂತ ಹೇಳುವಂಥ ಒಂದು ಮನಸ್ಥಿತಿಗೆ ಸಾಮಾನ್ಯ ಜನರು ಬಂದರು. ಅದೇ ಹೇಳ್ತೇವೆ ವೈದಿಕ ಧರ್ಮದಲ್ಲಿನ ಗೊಂದಲ. ನೆಕ್ಸ್ಟ್ ಇಲ್ಲಿ ಪುರೋಹಿತ ವರ್ಗದ ಪರಮಾಧಿಕಾರ ಅಂದರೆ ಏನು? ಪುರೋಹಿತ ವರ್ಗ, ಈಗ ನಾನು ಹೇಳಿದೆ ಪೌರೋಹಿತ್ಯರು, ದ ಪ್ರೀಸ್ಟ್ಲಿ ಕ್ಲಾಸ್, ರೈಟ್. ಸೊ ಈ ಒಂದು ವರ್ಗ ತಮ್ಮ ಪ್ರಾಬಲ್ಯವನ್ನು ಉತ್ತರ ವೇದಗಳ ಕಾಲದಲ್ಲಿ ಬಹಳಷ್ಟು ಹೆಚ್ಚಿಸಿಕೊಂಡರಿಂದ ಜನರ ಆಗು ಹೋಗುಗಳಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯಗಳು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಮತ್ತು ಅವರು ತಮ್ಮದೇ ಒಂದು ಪರಮಾಧಿಕಾರವನ್ನು ಅಲ್ಲಿ ಮೈಗೂಡಿಸಿಕೊಂಡದ್ರಿಂದ, ಸುಪ್ರಮಿಸಿ ಅಂತ ಹೇಳ್ತೇವೆ, ಅದು ಬಂದದ್ರಿಂದ ಅವರಿಲ್ಲದೆ ಯಾವುದೇ ಧಾರ್ಮಿಕ ಸಾಮಾಜಿಕ ಕಾರ್ಯಚಟುವಟಿಕೆಗಳು ಆಗಲಿಕ್ಕಿಲ್ಲ. ಪ್ರತಿಯೊಂದು ಯಜ್ಞ ನೋಡಿ, ಅಲ್ಲಿ ನಮ್ಮ ವೇದಗಳ ಕಾಲದಲ್ಲಿ ಹಲವಾರು ಯಜ್ಞ ಯಾಗಾದಿಗಳು ಸಂಸ್ಕಾರಗಳು ಇತ್ಯಾದಿಗಳನ್ನು ಹೇಳಲಾಗಿದೆ. ಪ್ರತಿಯೊಂದನ್ನು ಮಾಡಬೇಕಾದ್ರೆ, ಪ್ರತಿಯೊಂದು ಪೂಜೆ ಅಥವಾ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಅಲ್ಲಿ ಪೌರೋಹಿತರು ಭಾಳ ಮುಖ್ಯವಾಗ್ತಾರೆ. ಅವರ ಒಂದು ಪೌರೋಹಿತ್ಯದ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ಯಜ್ಞ ಯಾಗಗಳೆಲ್ಲ ಆಗುತ್ತೆ. ಆದರೆ ಅದು ಸಾಮಾನ್ಯ ಜನರಿಗೆ ಗಗನ ಕುಸುಮ ಆಗುವಂಥದ್ದು ಆಗಿರುವಾಗ ಈ ಸುಪ್ರಮಿಸಿ ಜಾಸ್ತಿ ಆದ್ದರಿಂದ ಬ್ರಾಹ್ಮಣರ ಒಂದು ಪ್ರಾಬಲ್ಯ, ಅವರ ಪಾತ್ರವೇ ಪ್ರತಿಯೊಂದರಲ್ಲೂ ಕಾಣೋದ್ರಿಂದ ಮುಂದೆ ಅದು ಹೊಸತಾದಂಥ ಧರ್ಮಗಳ ಉದಯಕ್ಕೆ ಕಾರಣವಾಗ್ತದೆ. ಯಾಕಪ್ಪ ಇವರು ಇಷ್ಟು ರೀತಿಯ ಪ್ರತಿಯೊಂದನ್ನು ತಾವು ಹೇಳಿದ ರೀತಿಯಲ್ಲೇ ನೋಡ್ತಾ ಇದ್ದಾರೆ? ತಾವು ಹೇಳಿದ, ಬೇಕಂದರೆ ಈ ಯಜ್ಞಗಳು ಅಥವಾ ಯಾಗಾದಿಗಳು ಬಹಳ ಕಾಸ್ಟ್ಲಿ ಆಗಿತ್ತು, ದುಬಾರಿಯಾಗಿತ್ತು. ಸಾಮಾನ್ಯ ವ್ಯಕ್ತಿಗಳಿಗೆ ಅದನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೂ ಇಂಥದ್ದು ಮಾಡಬೇಕು, ನಿಮಗೇನಾದರೂ ಒಳ್ಳೆ ರೀತಿ ಆಗಬೇಕಂತೇಳಿ ಇದ್ದರೆ ಅದನ್ನು ಮಾಡಲೇಬೇಕು ಅಂತ ಹೇಳುವಂಥ ನಂಬಿಕೆ ಇತ್ತು. ಸೊ ಅದು ಕೂಡ ಒಂದು ಕಾರಣ. ಮುಂದೆ ಪ್ರಾಣಿಗಳ ಬಲಿ, ಆ್ಯನಿಮಲ್ ಸ್ಯಾಕ್ರಿಫೈಸ್. ಎಸ್, ವೇದಗಳು ಯಜ್ಞ ಯಾಗಾದಿಗಳು ಸಂಸ್ಕಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಯಾಗ ಅಧ್ಯಕ್ಷ ಅಂತ ಇರ್ತಾರೆ. ಆ ಯಾಗಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಅವರು ಬೇರೆ ಯಾರೂ ಅಲ್ಲ, ಅಲ್ಲಿ ಪೌರೋಹಿತ್ಯರೇ. ಇಲ್ಲಿ ಯಜ್ಞ ಯಾಗಾದಿಗಳು ಮಾಡುವಾಗ ವೇದಗಳಲ್ಲಿ ಏನು ಪ್ರಾಪಂಚಿಕ ಸುಖ ಭೋಗಗಳು, ಸುಖ ಲೋಲುಪತೆ, ಪ್ರಾಪಂಚಿಕ ಸುಖಗಳು ಯಾವುದು? ಮಕ್ಕಳನ್ನು ಪಡೆಯುವುದು, ಯುದ್ಧದಲ್ಲಿ ಜಯವನ್ನು ಗಳಿಸುವುದು, ರೋಗ ರುಜಿನಗಳಿಂದ ಮುಕ್ತವಾಗಲಿಕ್ಕೆ, ಮತ್ತು ಆಧ್ಯಾತ್ಮಿಕವಾದಂಥ ಅಥವಾ ಸ್ಪಿರಿಚುವಲ್ ಗೇನ್ಸ್ ಅಂತ ಆಧ್ಯಾತ್ಮಿಕವಾದಂಥ ಮೋಕ್ಷಗಳನ್ನು ಅಥವಾ ನಿರ್ವಾಣಗಳನ್ನು ಅಲ್ಲಿ ಪಡ್ಕೊಳ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಭಾಳ ಉದಾತ್ತವಾದ ಚಿಂತನೆಗಳ ಮೂಲಕ ಪಡ್ಕೊಳ್ಬೇಕಾದ್ರೆ ಅಲ್ಲಿ ಪ್ರಾಣಿಗಳ ಬಲಿ ಆಗಬೇಕು ಅಂತ ಹೇಳುವುದನ್ನು ವೇದಗಳಲ್ಲಿ ಹೇಳಲಾಗಿತ್ತು. ಸೊ ಇಲ್ಲಿ ಪುರೋಹಿತರು ಈ ಪ್ರಾಣಿ ಬಲಿ ಮಾಡಿ, ಈಗ ಯಾರಿಗಾದರೂ ಆ ಕಾಲದಲ್ಲಿ ಮಕ್ಕಳಿಲ್ಲ ಅಂತ ಹೇಳಿದರೆ ಅವರು ಹೆತ್ತವರು, ಪೇರೆಂಟ್ಸ್ ಅಲ್ವಾ, ಹೆತ್ತವರು ಅಲ್ಲಿ ಈ ರೀತಿಯ ಒಂದು ಬಲಿ ಕೊಡಬೇಕು ಅಂತ ಹೇಳುವಂಥದ್ದು ವೇದಗಳಲ್ಲಿ ಸುಮಾರು ಹೇಳಿದ್ದಾರೆ. ವಿಚ್ ಕ್ರಾಫ್ಟ್ಸ್ಗಳು ಇರ್ತದೆ ಅಥವಾ ವಶೀಕರಣ ಇತ್ಯಾದಿ. ಸೊ ಇಲ್ಲಿ ಕೆಲವು ವಿಚಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರಾಣಿಗಳನ್ನು ಬಲಿ ಮಾಡಬೇಕು. ನನ್ನ ಸುಖಕ್ಕಾಗಿ, ದ ವರ್ಲ್ಡ್ಲಿ ಅಟೈನ್ಮೆಂಟ್ಸ್, ನನ್ನ ಸುಖಕ್ಕಾಗಿ ನಾನು ಪ್ರಾಣಿಗಳನ್ನು, ಮೂಕ ಪ್ರಾಣಿಗಳನ್ನು ಆ ಯಾಗಕ್ಕೆ ಬಲಿ ಕೊಡಬೇಕು, ಇದು ಸಲ್ಲದು ಅಂತ ಜನರಿಗೆ ಮತ್ತೆ
ಅರ್ಥ ಆಗ್ತದೆ. ಅದು ಕೂಡ ವರ್ಧಮಾನ ಮಹಾವೀರಂಥ ವ್ಯಕ್ತಿಗಳು ಬುದ್ಧನಂತ ಬಂದಾಗ ಅಹಿಂಸೆಯನ್ನು ಹೇಳಿದಾಗ ಅಹಿಂಸೋ ಪರಮಧರ್ಮ ಅಂತ ಹೇಳಿದರು. ಸೊ ಇಲ್ಲಿ ಅವರ ಆ ಮಾತುಗಳಿಂದ ಮುಂದೆ ಜನರಿಗೆ ಅರ್ಥ ಆಗ್ತದೆ, ಪ್ರಾಣಿಗಳ ಬಲಿ ಮಾಡೋದಲ್ಲ, ಈ ಯಜ್ಞ ಯಾಗಾದಿಗಳು ವೇಸ್ಟ್ ಆಫ್ ಟೈಮ್ ಅಂತ ಹೇಳುವಂಥದ್ದು, ಸಮಯದ ದುರುಪಯೋಗ ಮತ್ತು ಹಣ ಖರ್ಚು ಮಾಡೋದು ಕೂಡ ದುಂದುವೆಚ್ಚ. ಸೊ ಪ್ರಾಣಿಗಳ ಬಲಿ ಎಂಬಂಥ ಏನು ಕಲ್ಪನೆ ಆಗ ಇತ್ತು ಅದು ನಮಗೆ ಈ ಹೊಸತಾದಂಥ ಧರ್ಮಗಳ ಪ್ರಾರಂಭಕ್ಕೆ ಕಾರಣವಾಗ್ತದೆ. ಮುಂದೆ ಮಂತ್ರಗಳ ಪಠಣ ಅಂದರೆ ಸಂಸ್ಕೃತ ಭಾಷೆ, ಚಾಂಟಿಂಗ್ ಆಫ್ ಮಂತ್ರಾಸ್ ಆರ್ ಶ್ಲೋಕಾಸ್. ವೇದಗಳ ಸಾಹಿತ್ಯದಲ್ಲಿ 4 ಮುಖ್ಯವಾಗಿ ಯಾವುದು? ಋಗ್ವೇದ, ಅರ್ಲಿ ವೇದ ಅಂತ ಹೇಳ್ತೇವೆ, ಪೂರ್ವವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಇದು ಸಾಹಿತ್ಯ. ವೇದಗಳನ್ನು ನಾವು ಅಪೌರುಷೇಯ ಅಂತ ಕೂಡ ಹೇಳ್ತೇವೆ. ಅದನ್ನು ಯಾರು ಸೃಷ್ಟಿ ಮಾಡಿದ್ದು, ಏನು ಅದರ ಆಥರ್ ಯಾರು? ಅಪೌರುಷೇಯ, ನೋ ಆಥರ್ ಅಂತ. ಆಥರ್ ಇಲ್ಲ, ಅದನ್ನು ಯಾರೋ ಒಂದು ಪುಸ್ತಕ ಬರಿಬೇಕಾದ್ರೆ, ಯಾರು ಕೃತಿ ಬರಿಬೇಕಾದ್ರೆ ಅಲ್ಲಿ ಒಬ್ಬ ಆಥರ್ ಬೇಕಾಗ್ತದೆ ಅಲ್ವಾ? ಅದು ಇದನ್ನು ಯಾರು ಬರೆದ್ರು ಏನಂತ ಗೊತ್ತಿಲ್ಲ. ಇದು ಬಾಯಿಂದ ಬಾಯಿಗೆ ಟ್ರಾನ್ಸ್ಮಿಟ್ ಆಯಿತು, ಓರಲ್ ಟ್ರಾನ್ಸ್ಮಿಷನ್ ಫ್ರಮ್ ದ ಸೀಯರ್ಸ್, ಋಷೀಸ್, ಹೀಗೆ ಅಂತ ಬರ್ತದೆ. ದೇವರಿಂದ ಅವರಿಗೆ ಬಂದು ಅವರು ಬಾಯಿಂದ ಬಾಯಿಗೆ ಹೋಯಿತು ಅಂತ ಹೇಳುವಂಥ ಒಂದು ಮಾತಿದೆ. ಸೊ ಈ ವೇದಗಳ ಸಾಹಿತ್ಯ ಏನಿದೆ ಬಹಳ ಅದ್ಭುತವಾದಂಥ ಸಾಹಿತ್ಯ ವೇದಗಳು, ಆ ಬಗ್ಗೆ ಯಾವುದೇ 2 ಮಾತಿಲ್ಲ. ಸೊ ಇಲ್ಲಿ ಈ ವೇದಗಳು ಎಲ್ಲವೂ ಸಂಸ್ಕೃತ ಭಾಷೆಯಲ್ಲಿತ್ತು. ಸಂಸ್ಕೃತ ನಮ್ಮ ಭಾರತೀಯ ಭಾಷೆಗಳ ತಾಯಿ ಭಾಷೆ, ಮದರ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಆ ಭಾಷೆಯಲ್ಲಿ ಇದ್ದರಿಂದ ಬೇರೆಯವರಿಗೆ ಆ ಬಗ್ಗೆ ಅಂದರೆ ಬೇರೆ ಸಂಸ್ಕೃತವನ್ನು ಅರ್ಥೈಸಲಿಕ್ಕೆ ಕಷ್ಟ ಆಗುವಂಥ ಜನರಿಗೆ ಆ ಕಾಲದಲ್ಲಿ ಅದು ಏನು ಅಂತೇಳಿ ಅರ್ಥ ಆಗ್ತಿರಲಿಲ್ಲ. ಯಾಗ ಯಜ್ಞ ಮಾಡಬೇಕಾದ್ರೂ ಅದು ಸಂಸ್ಕೃತದಲ್ಲಿ ಹೇಳಬೇಕಾಗಿತ್ತು. ಸೊ ಸಂಸ್ಕೃತವನ್ನು ಅರ್ಥೈಸುವಿಕೆಯಲ್ಲಿನ ಗೊಂದಲ, ಸಂಸ್ಕೃತದಲ್ಲಿನ ಅರ್ಥೈಸಿಕೊಳ್ಳುವಲ್ಲಿರುವಂಥ ಗೊಂದಲ ಮುಂದೆ ಏನಾಯಿತು ಅಂದರೆ ಈ ಮಂತ್ರಗಳ ಪಠಣ ಎಂಬಂಥ ಕಲ್ಪನೆಯನ್ನೇ ವಿರೋಧಿಸುವ ಒಂದು ಮಟ್ಟಕ್ಕೆ ಜನರು ಬರ್ತಾರೆ. ಯಾಕೆ ಬೇರೆ ಭಾಷೆಯಲ್ಲಿ ಇಲ್ಲ ಅಂತ ಹೇಳುವಂಥ? ಯಾಕಂದರೆ ಅಲ್ಲಿ ಬೇರೆ ಭಾಷೆ ಆ ಕಾಲಕ್ಕೆ ಇತ್ತು. 6ನೇ ಶತಮಾನದಲ್ಲಿ ಪಾಲಿ ಭಾಷೆ ಇತ್ತು, ಪ್ರಾಕೃತ ಡೈಲೆಕ್ಟಲ್ಲಿ, ಹಾಗೆ ನಮ್ಮ ಅರ್ಧಮಾಗಧಿ ಇತ್ಯಾದಿ ಇತ್ಯಾದಿ. ಆದರೆ ಆ ಭಾಷೆಯನ್ನು ಬಲ್ಲವರು ತುಂಬ ಜನ ಇದ್ದರು, ಆದರೆ ಆ ಭಾಷೆಯಲ್ಲಿ ಈ ವೇದಗಳು ಇರಲಿಲ್ಲ. ಅದು ಸಂಸ್ಕೃತ ಭಾಷೆ, ಸಂಸ್ಕೃತವೇ ಪ್ರಾರಂಭ ಭಾಷೆ ಇರುವುದರಿಂದ, ಸಂಸ್ಕೃತದಲ್ಲೇ ಆ ಭಾಷೆ ಇದ್ದದರಿಂದ ಸಾಮಾನ್ಯ ಜನರಿಗೆ ಭಾಷೆಯ ಒಂದು ತೊಡಕು ಆಗಿರುವುದರಿಂದ ಅವರು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟವಾಯಿತು. ಮುಂದೆ ಅವರು ಈ ಮಂತ್ರಗಳ ಪಠಣವನ್ನು ಖಡಾಖಂಡಿತವಾಗಿ ಖಂಡತುಂಡವಾಗಿ ಅಲ್ಲಿ ಒಪೋಸ್ ಮಾಡ್ತಾರೆ. ಮುಂದೆ ನಾವಿಲ್ಲಿ ನೋಡ್ತೇವೆ ಜಾತಿ ಪದ್ಧತಿ. ಹೌದು ವಿದ್ಯಾರ್ಥಿಗಳೇ, ಭಾರತ ದೇಶದಲ್ಲಿ ಜಾತಿ ಪದ್ಧತಿ ಎಂಬಂಥ ಒಂದು ಪಿಡುಗು ಇದೆ. ಇದು ವೇದಗಳ ಕಾಲದಿಂದಲೇ ಪ್ರಾರಂಭವಾಯಿತು. ಇಲ್ಲಿ ಕೂಡ ಪೂರ್ವ ವೇದಗಳ ಕಾಲದಲ್ಲಿ ಜಾತಿ ಪದ್ಧತಿ ಎಂಬಂಥದ್ದು ಹೆಚ್ಚಿನ ಜಾತಿ ಪದ್ಧತಿ ಇರಲಿಲ್ಲ. ಬದಲಾಗಿ ಅಲ್ಲಿ ವರ್ಣ ಸಿಸ್ಟಮ್ ಅಂತ ಇತ್ತು. ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದೆ. ಅಲ್ಲಿ ಮೊಬಿಲಿಟಿ ಆಫ್ ಕಾಸ್ಟ್ ಅಂತ, ವರ್ಣಗಳ ಅವರವರು ಮಾಡುವಂಥ ಉದ್ಯೋಗಗಳ ಆಧಾರದಲ್ಲಿ ಅಲ್ಲಿ ವರ್ಣಗಳು ನಿರ್ಧಾರವಾಗ್ತಿತ್ತು. ಒಬ್ಬ ಬ್ರಾಹ್ಮಣ ಕ್ಷತ್ರಿಯನಾಗ್ತಿದ್ದ, ಕ್ಷತ್ರಿಯ ಕೆಲಸವನ್ನು ಮಾಡ್ಬೋದಾಗಿತ್ತು. ಹಾಗೆ ಕ್ಷತ್ರಿಯನು ಬ್ರಾಹ್ಮಣನಾಗ್ತಿದ್ದ, ವೈಸ ವರ್ಷ. ಸೊ ಇಲ್ಲಿ ಆ ರೀತಿಯ ಒಂದು ವಿಚಾರಧಾರೆಗಳು ಅರ್ಲಿ ವೇದಿಕಲ್ಲಿ ಇತ್ತು. ಹಾಗಿರುವಾಗ ಅದನ್ನು ಮೊಬಿಲಿಟಿ ಅಂತ ಹೇಳ್ತೇವೆ, ಮೊಬಿಲಿಟಿ ಆಫ್ ದಿ ಕಾಸ್ಟ್ ಅಂತ. ಯಾವುದೇ ರೀತಿಯ ಅಲ್ಲಿ ಒಂದು ಏನು ಕಾಠಿಣ್ಯತೆ ಇರಲಿಲ್ಲ. ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಹೇಳ್ತೇವಲ್ವ, ಹೀಗೆ ಇರಬೇಕು ಇಲ್ಲ, ಆ ರೀತಿಯಲ್ಲಿ ಅದು ಅರ್ಲಿ ವೇದಿಕಲ್ಲಿ ಇರಲಿಲ್ಲ, ಫ್ಲೆಕ್ಸಿಬಲ್ ಆಗಿತ್ತು. ಆದರೆ ಅದು ಲೇಟರ್ ವೇದಿಕೆಗೆ ಬಂದಾಗ, ಲೇಟರ್ ವೇದಿಕ್ ಏಜಿಗೆ ಬಂದಾಗ ಅದು ಜಾತಿ ಪದ್ಧತಿಯಾಗಿ ಮಾರ್ಪಡ್ತದೆ, ಜಾತಿ ಅಂತ ಹೇಳುವಂಥದ್ದು. ಸೊ ಬ್ರಾಹ್ಮಣ ಅದು ಪೌರೋಹಿತ್ಯವನ್ನೇ ಮಾಡುವವರು, ಪ್ರೀಸ್, ದೇ ವರ್ ದಿ ಸ್ಕಾಲರ್ಸ್ ಆಲ್ಸೋ, ದೇ ವರ್ ದಿ ಮಾಸ್ಟರ್ಸ್ ಆಫ್ ದಿ ವೇದಿಕ್ ಲಿಟ್ರೇಚರ್. ಸೊ ದೇ acquired very highest status. They got a very elevated status in the social hierarchy of the society of the later Vedic age ಅಂತ. ಸೊ ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಅವರ ಒಂದು ಸ್ಥಾನಮಾನಗಳು ಬಹಳಷ್ಟು ಎತ್ತರ ಸ್ಥಿತಿಗೆ ಹೋದ್ರಿಂದ ಅವರನ್ನು ಎಲ್ಲರೂ ಅಲ್ಲಿ ಗೌರವಿಸಬೇಕು ಅಂತ ಹೇಳುವಂಥ ಒಂದು ಅಲಿಖಿತವಾದಂಥ ಒಂದು ರೀತಿಯ ಕಾನೂನಲ್ಲಿ ಇದ್ದದರಿಂದ ಪ್ರಾಯಶಃ
ಅಲ್ಲಿ ಮುಂದೆ ಜಾತಿ ಪದ್ಧತಿ ಬಹಳಷ್ಟು ಕಾಠಿಣ್ಯವಾಯಿತು. ಈ ಕ್ಷತ್ರಿಯ ವೈಶ್ಯ ಶೂದ್ರ, ಕ್ಷತ್ರಿಯರಿಗೂ ಸಂವಾಟ್ ಓಕೆ, ಆದರೆ ವೈಶ್ಯ ಮತ್ತು ಶೂದ್ರ, ವ್ಯಾಪಾರಸ್ಥರು ಮತ್ತು ಶೂದ್ರರು ಅಂತ ಕೊನೆಯ ಈ ಸಾಮಾಜಿಕ ಸ್ಥಿತಿಗತಿಯ ಕಡೆಯ ಹಂತದಲ್ಲಿ ಯಾರು ಶೂದ್ರರಂತ ಇದ್ದಾರೆ ಅವರ ಪರಿಸ್ಥಿತಿ ಜಾತಿ ಪದ್ಧತಿಯಿಂದಾಗಿ ಅದು ಹೇಳತೀರದಾಯಿತು. ಶೂದ್ರಾಸ್ ಸಫರ್ಡ್ ದಿ ಅನ್ಟೋಲ್ಡ್ ಮಿಸರೀಸ್ ಅಂತ, ಹೇಳಲು ಅಸಾಧ್ಯವಾದಂಥ ಒಂದು ರೀತಿಯ ಒಂದು ಮಿಸರಿ ಈ ಶೂದ್ರ ಕಾಸ್ಟಿಗೆ ಬಂತು. ಆ್ಯಂಡ್ ದೇ ವೇರ್ ಹಿಯರ್ ಶೂದ್ರರನ್ನು ಮೇಲ್ಜಾತಿಗೆ, 3 ಮೇಲ್ಜಾತಿ ಏನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅವರ ಗುಲಾಮರಾಗಿರುವ ರೀತಿ ದೇ ಹ್ಯಾಡ್ ಟು ಸರ್ವ್ ಅಂಡರ್ ದೇ ಹ್ಯಾಡ್ ಟು ಡೂ ದ ಮೇನಿಯಲ್ ಸರ್ವಿಸ್ ಟು ದಿ ಅಪ್ಪರ್ 3 ಕಾಸ್ಟ್. ಮೇಲ್ಜಾತಿಯವರಿಗೆ ಸಹಾಯವನ್ನು ಮಾಡುವುದು, ಒಂದು ರೀತಿಯ ಗುಲಾಮರಾಗಿರುವಂಥದ್ದು, ಇದು ಶೂದ್ರರ ಒಂದು ರೀತಿಯ ವ್ಯವಸ್ಥೆ ಆಯಿತು. ಹಾಗಿರುವಾಗ ಜಾತಿ ಪದ್ಧತಿ ಬಹಳಷ್ಟು ಮುಖ್ಯವಾಗಿ ಇಲ್ಲಿ ಒಂದರ್ಥದಲ್ಲಿ ತೊಡಕಾಗಿ ಪರಿಣಮಿಸಿತ್ತು. ಮುಂದೆ ನಾವು ನೋಡ್ತೇವೆ ಇಷ್ಟೆಲ್ಲ ಸಮಸ್ಯೆಗಳು ಉತ್ತರ ವೇದಗಳ ಕಾಲದಲ್ಲೆಲ್ಲ ಬಂದದ್ರಿಂದ ಕೊನೆಗೆ ಅದಕ್ಕೊಂದು ಪರಿಹಾರವೂ ಕೂಡ ಆಗಬೇಕು ಅಂತ ಹೇಳುವಂಥದ್ದು. ಆ ಒಂದು ಪರಿಹಾರ ಈ ಮಹಾನ್ ವ್ಯಕ್ತಿಗಳಿಂದ ಆಗ್ತದೆ. ಅವರು ಯಾರೂ ಅಲ್ಲ, ಮಹಾವೀರ ಮತ್ತು ಬುದ್ಧ. ಮಹಾವೀರ ಮತ್ತು ಬುದ್ಧ 6ನೇ ಶತಮಾನ, ಸಾಶಾಪು 6ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಹುಟ್ಟುತ್ತಾರೆ. ಮತ್ತು ಅವರು ಭಾಳ ಸರಳವಾದಂಥ ಬೋಧನೆಗಳು, ಸರಳವಾದಂಥ ತಮ್ಮ ಚಿಂತನೆಗಳಿಂದ ಒಂದು ಹೊಸತಾದಂಥ ಧರ್ಮವನ್ನೇ ಸ್ಥಾಪನೆ ಮಾಡ್ತಾರೆ. ಫೇತ್ ಅಂತ ಹೇಳ್ತದೆ, ನ್ಯೂ ರಿಲಿಜನ್. ಅದನ್ನು ಪ್ರಾರಂಭ ಮಾಡಿ ಜನರ ಆಡು ಭಾಷೆಯಲ್ಲೇ ಅವರ ಬೋಧೆಗಳನ್ನು ಹೇಳ್ತಾ ಹೋದಾಗ ಜನರು ಆ ಕಡೆಗೆ ಆಕರ್ಷಿತರಾಗುವಂಥದ್ದು. ಅಂದರೆ ಇಲ್ಲಿ ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮದ ವಿರುದ್ಧ ಸೆಟೆದು ನಿಲ್ಲುವಂಥದ್ದು. ಆ ಕಾರಣಕ್ಕಾಗಿ ಹೇಳ್ತಾರೆ ಏನು, 6ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಧಾರ್ಮಿಕ ಸಾಮಾಜಿಕ ಪ್ರತಿರೋಧ, ಒಂದು ರೀತಿಯ ಅಪೋಸಿಷನ್ ಅಂತ ಹೇಳ್ತೇವೆ, ಪ್ರತಿರೋಧ ವೈದಿಕ ಧರ್ಮದ ವಿರುದ್ಧ ಪ್ರಾರಂಭವಾಯಿತು ಅಂತ. ಅದಕ್ಕೆ ಕಾರಣವಷ್ಟೇ, ಎಲ್ಲ ಕಾರಣಗಳು ಮುಂದೆ ಮಹಾನ್ ವ್ಯಕ್ತಿಗಳಿಂದಾಗಿ ಆಗ್ತದೆ. ಇದು ಭಾಳ ಮುಖ್ಯ. ಸೊ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೇನೆ, ಯಾಕಂದರೆ ಈ ಪ್ರಶ್ನೆ ಫ್ಯಾಕ್ಟರ್ಸ್ ಅಂತ ಏನಿದೆ, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂಥ ಅಂಶಗಳು ವೈದಿಕ ಧರ್ಮದಲ್ಲಿನ ಗೊಂದಲ, ಪುರೋಹಿತ ಶಾಹಿಯ ಒಂದು ಪರಮಾಧಿಕಾರ, ಹಾಗೆ ಪ್ರಾಣಿಗಳ ಬಲಿ, ಮಂತ್ರಗಳ ಪಠಣ, ಹಾಗೆ ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ. ಇದಿಷ್ಟು ನೀವು 5 ಮಾರ್ಕಿನ ಪ್ರಶ್ನೆ, ಇದು ಒಂದು 5 ಮಾರ್ಕಿನ ಪ್ರಶ್ನೆ. ವಿದ್ಯಾರ್ಥಿಗಳೇ ದಯವಿಟ್ಟು ಇಲ್ಲಿ ಗಮನಿಸಿ, ಇದು 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸುವ ಒಂದು ಪ್ರಶ್ನೆ ಇದೆ 5 ಮಾರ್ಕ್ಸಿಗೆ ಎಕ್ಸಾಮಲ್ಲಿ. ಇನ್ನು ನಾನು ನೇರವಾಗಿ ಜೈನಿಸಮ್ ಮತ್ತು ಬುದ್ಧಿಸಮ್ ಬಗ್ಗೆ ಹೇಳ್ತೇನೆ. ಜೈನ ಧರ್ಮ ಅಥವಾ ಜೈನಿಸಮ್ ಅಂತ. ಜಿನಾದಿಂದ ಜೈನ ಬಂತು, ಮಹಾವೀರ ಮುಂದಕ್ಕೆ ಜಿನಾರಾಗ್ತಾರಲ್ವ. ಸೊ ಜಿನಾದಿಂದ ಜೈನ, ಇದೊಂದು ಸಂಸ್ಕೃತ ಪದ ಕೂಡ ಹೌದು. ಇದರ ಅರ್ಥ, ಸ್ಥೂಲವಾದ ಅರ್ಥ ದ ಸ್ಪಿರಿಚುವಲ್ ವಿಕ್ಟರ್ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ವಿಕ್ಟರ್ ಅಂತ ಅಂದರೆ ಆಧ್ಯಾತ್ಮಿಕತೆಯನ್ನು ಜಯಿಸಿದವ ಅಥವಾ ಆಧ್ಯಾತ್ಮಿಕವನ್ನು ಮೈಗೂಡಿಸಿಕೊಂಡವ. ಪ್ರಾಪಂಚಿಕ ಸುಖ ಲಾಲಸೆ ಬೋಧನೆಗಳಲ್ಲ, ಆಧ್ಯಾತ್ಮಿಕತೆಯನ್ನು ಹೋಗಬೇಕಾಗ್ತದೆ. ಪಾರಲೌಕಿಕತೆ, ಲೌಕಿಕ ಜೀವನವಲ್ಲ, ಪಾರಲೌಕಿಕವನ್ನು ಅರ್ಥ ಮಾಡಿಕೊಂಡವ, ಅದನ್ನು ಜಯಿಸಿದವ ಅಂತ ಅರ್ಥ. ಓಕೆ, ಇದು ಸಣ್ಣದಾದಂಥ ಸ್ಥೂಲವಾದಂಥ ಒಂದು ಅರ್ಥ ಜೈನ ಅಂತ. ಸರಿ, ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ 24 ತೀರ್ಥಂಕರಿದ್ದಾರೆ. 24 ತೀರ್ಥಂಕರರು ಅಂದರೆ ಏನು? ಅವರ ಪ್ರಾಫೆಟ್ ಅಂತ ಹೇಳ್ತೇವೆ, ಪ್ರವಾದಿ ಅಂತ ಕೂಡ ಹೇಳ್ತಾರೆ.
ಅಥವಾ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುವುದಾದರೆ ಅವರು ಸ್ಪಿರಿಚುವಲ್ ಗುರೂಸ್. ಅದೇ ಪುನಃ ಅಲ್ಲಿಗೆ ಸ್ಪಿರಿಚುವಲ್ ಗುರೂಸ್, ಪಾರಲೌಕಿಕವನ್ನು ಬೋಧಿಸುವಂಥ ಆಧ್ಯಾತ್ಮಿಕತೆಯ ಒಂದು ಉತ್ತುಂಗ ಶಿಖರದ ಒಂದು ವಿಚಾರವನ್ನು ಜನಸಾಮಾನ್ಯರಲ್ಲಿ ಹೇಳುವಂಥ, ಬೋಧನೆ ಮಾಡುವಂಥ ವ್ಯಕ್ತಿಗಳು. ಅವರು ನಮ್ಮ ನಿಮಗೆ ಅಲ್ಲ, ಸಾಮಾನ್ಯ ವ್ಯಕ್ತಿಗಳಲ್ಲ. ದೇ ಅಂಡರ್ಸ್ಟೂಡ್ ದಿ ಲೈಫ್ ಆಫ್ಟರ್ ಡೆತ್, ರೈಟ್? ಹಾಗೂ ತೀರ್ಥಂಕರ ಅಂದರೆ ಬೇರೆ ಬೇರೆ ಅರ್ಥಗಳು ಕೂಡ ಇದೆ. ಗುರು ಅಂತ ಅರ್ಥ, ಮತ್ತು ಫೋರ್ಡ್ ಅಂತ ಕೂಡ ಹೇಳ್ತಾರೆ. ಸೇತುವೆಯಾಗಿ ಜನರ ಅಂದರೆ ಕಷ್ಟ ಸುಖಗಳು, ಬರ್ತ್ ಆ್ಯಂಡ್ ಡೆತ್, ಹುಟ್ಟು ಸಾವು, ಪುನರ್ಜನ್ಮ, ಈ ಒಂದು ಸೈಕಲಲ್ಲಿ ಅಥವಾ ಈ ಒಂದು ಸಮಸ್ಯೆಗಳಲ್ಲಿ ಯಾರೆಲ್ಲ ಸಿಕ್ಕಿ ಹಾಕ್ಕೊಂಡಿದ್ದಾರೆ ಅಂಥವರನ್ನು ಒಂದು ಪಾರಲೌಕಿಕತೆ ಎಡೆಗೆ ಕೊಂಡೋಗುವಂಥ ಸೇತುವೆಯಾಗಿ ಕೆಲಸ ಮಾಡುವವರೇ ತೀರ್ಥಂಕರರು. ದೇ ಆ್ಯಕ್ಟ್ ಲೈಕ್ ಅ ಬ್ರಿಡ್ಜ್ ಟು ಹೆಲ್ಪ್ ಯು ಟು ರೀಚ್ ದ highest stage of the life that is called nirvana from the samsara means the sufferings. ಹುಟ್ಟು ಸಾವುಗಳು, ನಮ್ಮ ಆಸೆ ಆಕಾಂಕ್ಷೆಗಳು, ಈ ಎಲ್ಲ ಸಮಸ್ಯೆಗಳಿಂದಾಗಿ ನಾವು ಪುನಃ ಹುಟ್ಟುತ್ತೇವೆ ಅಂತ ಹೇಳುವಂಥ ನಂಬಿಕೆ ಇದೆ. ಅದರಿಂದ ನಿಮ್ಮನ್ನು ವಿಮುಕ್ತಿ ಮಾಡುವಂಥದ್ದು. ಆ ವಿಮುಕ್ತಿ ಮಾಡಬೇಕಾದ್ರೆ ಆ ಕಡೆಗೆ ಪಾರಲೌಕಿಕತೆಗೆ ನಿಮ್ಮನ್ನು ಕೊಂಡೋಗಬೇಕು. ನಿಮ್ಮಂದರೆ ಎಲ್ಲರೂ ನಮ್ಮನ್ನು ಸೇರಿ ಎಲ್ಲ ಅಲ್ಲಿ ಕೊಂಡೋಗಬೇಕಾದ್ರೆ ಒಂದು ಸೇತುವೆಯಾಗಿ, ಒಂದು ಫೋರ್ಡ್ ಆಗಿ ಅಲ್ಲಿ ಕೆಲಸ ಮಾಡುವವರೇ ತೀರ್ಥಂಕರರು ಅಂತ ಒಂದು ಅರ್ಥ ಕೂಡ ಇದೆ. ಪ್ರಿಯ ಮಕ್ಕಳೇ, ಇದು ನಿಮಗೆ ನಾಡ್ದು ಪರೀಕ್ಷೆಗೆ ಈ ತೀರ್ಥಂಕರ ಅಂದರೆ ಏನು ಎಂಬುದು ಇಲ್ಲ, ಎಷ್ಟನೇ ತೀರ್ಥಂಕರ ಯಾರು ಆ ಬಗ್ಗೆ ಮಾತ್ರ ಇದೆ. ನಾನು ಇದು ನಿಮಗೆ ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ ಒಂದು ಹೇಳ್ತಾ ಇರೋದು. ಸರಿ, ಇಲ್ಲಿ 24 ತೀರ್ಥಂಕರಿದ್ದಾರೆ. ಪ್ರಥಮ ತೀರ್ಥಂಕರ, ದಿ ಫಸ್ಟ್ ಪ್ರಥಮ ತೀರ್ಥಂಕರ ಯಾರಂದರೆ ಋಷಭನಾಥ ವಾಸ್ ದಿ ಫಸ್ಟ್ ತೀರ್ಥಂಕರ. ಆಮೇಲೆ ಹಲವಾರು ಜನರು ಬಂದರು, ಅದು ನಮಗೆ ಬೇಡ, ಆದರೂ ನಾನು ಹೇಳ್ತಾ ಇದ್ದೇನೆ ಕೆಲವರ ಹೆಸರುಗಳನ್ನು ಹೇಳುವುದಾದರೆ, ಇಲ್ಲಿ ಅರಿಷ್ಟನೇಮಿ, ಪ್ರಭುದೇವ, ಹಾಗೆ ಸಂಭವನಾಥ, ಮಲ್ಲಿನಾಥ, ಚಂದ್ರನಾಥ, ಸೋನ್ ಆ್ಯಂಡ್ ಸೋ ಫೋರ್ತ್. ತುಂಬ ಜನ ಇದ್ದಾರೆ, ಅದು ನಮಗೆ ಬೇಡ. ಆದರೆ ಒಂದು ನಂಬಿಕೆಯ ಪ್ರಕಾರ ಈ 1ರಿಂದ 22ನೇ ತೀರ್ಥಂಕರರ ತನಕ ಅವರೆಲ್ಲ ಒಂದು ಮಿಥಾಲಜಿಕಲ್ ಹೆಡ್ಸ್ ಅಂತ, ಪೌರಾಣಿಕವಾಗಿ ನಮಗೆ ಅಥವಾ ಒಂದು ಪುರಾಣದ ವ್ಯಕ್ತಿಗಳು. ಇಲ್ಲಿ ಋಷಭನಾಥ ಪ್ರಥಮ ತೀರ್ಥಂಕರ ಮತ್ತು ಅವನು ಜೈನ ಧರ್ಮದ ಸ್ಥಾಪಕ ಕೂಡ ಹೌದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೌಂಡರ್, ನಿಮಗೊಂದು ಪ್ರಶ್ನೆ ಕೂಡ ಇದೆ, ಫೌಂಡರ್ ಆಫ್ ಜೈನಿಸಮ್, ಜೈನ ಧರ್ಮದ ಸ್ಥಾಪಕ ಯಾರು? ಸ್ಥಾಪಕ, he was none other than the first ತೀರ್ಥಂಕರ called ಋಷಭನಾಥ, ರೈಟ್? ಆಮೇಲೆ ಐತಿಹಾಸಿಕ ಮಹತ್ವಗಳು ಉಳ್ಳಂಥ ತೀರ್ಥಂಕರು ಯಾರಾಗ್ತಾರೆ ಅಂದರೆ 23ನೇ ತೀರ್ಥಂಕರ, 23 ಅವರೇ ಪಾರ್ಶ್ವನಾಥ 23ನೇ ತೀರ್ಥಂಕರ. ಪಾರ್ಶ್ವನಾಥ ಸನ್ ಆಫ್ ಅಶ್ವಸೇನ ಆಫ್ ಮಗಧ, ಕ್ಷತ್ರಿಯ. ಅಶ್ವಸೇನ ಎಂಬ ವ್ಯಕ್ತಿಯ ಒಂದು ಮಗಧದ ರಾಜ, ಅವನ ಮಗ. He lived 250 years before the birth of ಮಹಾವೀರರಿಗಿಂತ ಅವರು ಸೀನಿಯರ್ ಅವರು. ಸೊ 250 ವರ್ಷಗಳ ಮೊದಲೇ ಅವರು ಇದ್ದರು ಅಂತ. ಪಾರ್ಶ್ವನಾಥ 4 ಮುಖ್ಯವಾದಂಥ ಮೂಲ ತತ್ವಗಳನ್ನು ಬೋಧಿಸಿದ್ದಾರೆ.
ಯಾವುದು? ಅದನ್ನು ಮುಂದೆ ಅದಕ್ಕೆ 4 ಪಂಚಶೀಲ, ಆಮೇಲೆ 4 ಶೀಲಗಳು, ಚತುಶೀಲ, ಮುಂದೆ ಅದು ಪಂಚಶೀಲ ಆಗ್ತದೆ. ಮಹಾವೀರ ಅದಕ್ಕೆ ಒಂದು ಬೇರೆ ಸೇರಿಸ್ತಾರೆ. ಸೊ ಇಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ಗಳಲ್ಲಿ ಒಂದು ಏನು, ಅಹಿಂಸಾ, ನಾನ್ ವೈಲೆನ್ಸ್, ಹಿಂಸೆಯನ್ನು ಮಾಡಬಾರ್ದು, ದೈಹಿಕವಾಗಿಯೂ ಅಥವಾ ಮಾನಸಿಕವಾಗಿಯೂ ಯಾರಿಗೂ ಹಿಂಸೆ ಮಾಡಬಾರ್ದು ಅಂತ. ಇವನು ಕಲ್ಲು, ಪಕ್ಷಿ, ಪ್ರಾಣಿ, ಮರ, ಗಿಡ, ನೀರು ಇತ್ಯಾದಿ ಎಲ್ಲ ವಸ್ತುಗಳಿಗೂ ಕೂಡ ಜೀವ ಇದೆ ಅಂತ ಅವ್ರು ನಂಬುತ್ತಾರೆ. ಹಾಗೆಯೇ ಇಲ್ಲಿ ಸತ್ಯ ಅಂತ, ಬಿ ಟ್ರುತ್ಫುಲ್, ಸತ್ಯವಂತರಾಗಿರು, ಸತ್ಯ. ಹಾಗೆ ಇಲ್ಲಿ ಆಸ್ತೇಯ ಅಂದರೆ ಏನು? ಆಸ್ತೇಯ ಅಂದರೆ ಕಳವು ಮಾಡದಿರುವುದು, ಕಳವು ಮಾಡದಿರುವುದು. ಡು ನಾಟ್ ಸ್ಟೀಲ್. ಮುಂದೆ ಅಪರಿಗ್ರಹ ಅಂದರೆ ನಾನ್ ಅಕ್ಯುಮುಲೇಷನ್ ಆಫ್ ದಿ ವೆಲ್ತ್ ಆರ್ ನಾನ್ ಪೊಸೆಷನ್ ಆಫ್ ದಿ ವೆಲ್ತ್ ಮೋರ್ ದೆನ್ ವಾಟ್ ಈಸ್ ರಿಕ್ವೈರ್ಡ್. ಅಗತ್ಯಕ್ಕಿಂತ ಜಾಸ್ತಿ ಸಂಪತ್ತನ್ನು ಶೇಖರಣೆ ಮಾಡಬಾರ್ದು, ಅದು ಮುಂದೆ ದುಃಖಕ್ಕೆ ನಾಂದಿ ಆಗ್ತದೆ ಅಂತ. ನನಗೆ ಅದೆಲ್ಲ ಬೇಕು ಅಂತ, ಅದೊಂಥರ ದುಃಖ ಅಲ್ವಾ? ಸೊ ಇಲ್ಲಿ ಅಪರಿಗ್ರಹ ಅಂತ ಹೇಳಿದರು ಅವರು. ಇದಿಷ್ಟು 4 ಪಾರ್ಶ್ವನಾಥರು ಬೋಧಿಸಿದರು ಮೂಲ ತತ್ವವಾಗಿ. ಮಹಾವೀರ ಬಂದ ಮೇಲೆ ಅವರು ಅದಕ್ಕೆ ಮತ್ತೊಂದು ಸೇರಿಸ್ತಾರೆ, ಅದೇ ಬ್ರಹ್ಮಚರ್ಯ ಅಂತ. ಅದು ಪಾರ್ಶ್ವನಾಥ ಹೇಳಿದಲ್ಲ, ಬ್ರಹ್ಮಚರ್ಯ ಅಂದರೆ ಸೆಲಿಬೆಸಿ ಅಥವಾ ಚಾಸ್ಟಿಟಿ ಅಥವಾ ಸೆಲಿಬೆಸಿ ಅಂತ ಕೂಡ ಹೇಳ್ತಾರೆ. ಇದನ್ನು ವರ್ಧಮಾನ ಮಹಾವೀರ ಸೇರಿಸಿದು. ಈ 4ಕ್ಕೆ ಒಂದು ಸೇರಿಸಿ ಕೊನೆಗೆ ಅದು 5 ಓವ್ಸ್, ಪಂಚಶೀಲಗಳು ಅಂತ ಆಗ್ತದೆ. ಪಂಚಶೀಲ ಜೈನ ಧರ್ಮದ ಪಂಚಶೀಲಗಳು ಅಂತ. ಇನ್ನು ಮಹಾವೀರನ ಬಗ್ಗೆ ಅವರ ಜೀವನ ಮತ್ತು ಬೋಧನೆಗಳು. ಮಹಾವೀರರ ಜೀವನ ಮತ್ತು ಬೋಧನೆಗಳು. ಅವರ ಅರ್ಲಿ ಲೈಫ್ ಅಥವಾ ಪ್ರಾರಂಭದ ಜೀವನ. ವರ್ಧಮಾನ ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕರ, ಕೊನೆಯ 24ನೇ ತೀರ್ಥಂಕರ, ದ ಲಾಸ್ಟ್ ಅಮಂಗ್ ಆಲ್, ರೈಟ್. ಅವರು 599 BC ಅಥವಾ ಸಾಶಾಪುವಲ್ಲಿ ಕುಂಡಗ್ರಾಮ, ವೈಶಾಲಿಯಲ್ಲಿ ಕುಂಡಗ್ರಾಮ ವೈಶಾಲಿಯಲ್ಲಿದೆ. ಅಲ್ಲಿ ಅವರು ಜನಿಸಿದರು 599ಕ್ಕೆ. ಅವರ ತಂದೆ ತಾಯಂದಿರು ರಾಜ ಸಿದ್ಧಾರ್ಥ, ಪೇರೆಂಟ್ಸ್ ಕಿಂಗ್ ಸಿದ್ಧಾರ್ಥ. He was a chief or a king of ಜ್ಞಾತ್ರಿಕಾ ಕ್ಲೇನ್, ಕ್ಷತ್ರಿಯ ಕ್ಲೇನ್. ಆ ಒಂದು ಪ್ರದೇಶದ ಕುಂದಗ್ರಾಮ ವೈಶಾಲಿಯ ಒಂದು ಜ್ಞಾತ್ರಿಕ ಎಂಬಂಥ ಕ್ಷತ್ರಿಯ ಕುಲದ ಒಬ್ಬ ರಾಜ. ಸೊ ವರ್ಧಮಾನ ಮಹಾವೀರ ಕ್ಷತ್ರಿಯ ಬೈ ಬರ್ತ್, ನಾಟ್ ಎ ಬ್ರಾಹ್ಮಿನ್. ಸೊ ಹಿಯರ್ ಸಿದ್ಧಾರ್ಥ. ತಾಯಿ ತ್ರಿಶಾಲಾದೇವಿ, ಕ್ವೀನ್, ಅವರು ರಾಣಿ, ಕ್ವೀನ್ ತ್ರಿಶಾಲಾ ದೇವಿ.
ತ್ರಿಶಾಲಾದೇವಿ, ಪ್ರಿಯಕಾರಿಣಿ ಅಂತ ಕೂಡ ಹೇಳ್ತಾರೆ. ಪ್ರಿಯಕಾರಿಣಿ ತ್ರಿಶಾಲಾದೇವಿ ಅವರು ಲಿಚ್ಚಾವಿ ಮನೆತನದ ಒಬ್ಬಳು ರಾಣಿ. ಲಿಚ್ಚಾವಿ, ಚೇತಕ ಅವರ ಸಹೋದರ ಚೇತಕನ ತಂಗಿ, ಲಿಚ್ಚಾವಿ ಪ್ರಾಂತ್ಯ ಅಲ್ಲೇ ಇದೆ, ಅಲ್ಲಿಯ ಒಂದು ರಾಣಿ. ಅವರ ಮಗನಾಗಿ ನಮ್ಮ ಮಹಾವೀರರು ಅಂದರೆ ವರ್ಧಮಾನ, ಪ್ರಾರಂಭದ ಹೆಸರು ವರ್ಧಮಾನ ಹುಟ್ಟಿದರು ಅಂತ. ಮತ್ತು ಅವರಿಗೆ 18 ವರ್ಷ ಪ್ರಾಯ ಆದಾಗ ಹೆತ್ತವರು ವಿವಾಹ ಮಾಡ್ತಾರೆ. ಅಲ್ಲಿ ಯಶೋಧ ಅವರ ಮಡದಿ. ಯಶೋಧ ಅವರಿಗೆ ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬಂಥ ಮಗಳು ಹುಟ್ಟುತ್ತಾರೆ. ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬಂಥ ಮಗಳು. ಯಾರಿಗೆ ವರ್ಧಮಾನ ಮತ್ತು ಅವರ ಮಡದಿಯಾದಂಥ ಯಶೋಧರಿಗೆ. ಆದರೆ ದುರದೃಷ್ಟವಶಾತ್ ಆಕಸ್ಮಿಕವಾಗಿ ಅವರ ಹೆತ್ತವರು, ಮಹಾವೀರರ ಹೆತ್ತವರು ಸಾಯ್ತಾರೆ. ಇದರಿಂದ ಬಹಳಷ್ಟು ಮನನೊಂದಂಥ ಮಹಾವೀರ ತನ್ನ ಸಹೋದರನ ಒಪ್ಪಿಗೆಯನ್ನು ಅಲ್ಲಿ ತಗೊಂಡು ಮುಂದೆ ಪ್ರಾಪಂಚಿಕ ಲಾಲಾಸೆಗಳನ್ನು ಬಿಟ್ಟು ಮುಂದೆ ಅವರು ತಪಸ್ಸು ಮಾಡಿ ಒಂದು ಕೈವಲ್ಯ ಜ್ಞಾನವನ್ನು ಪಡ್ಕೊಂಡು ಹೊಸತಾದಂಥ ಧರ್ಮವನ್ನು, ಅದು ಹೊಸ ಧರ್ಮ ಇತ್ತು, ಜೈನ ಧರ್ಮ ಇತ್ತು, ವರ್ಷಭನಾಥ ಮಾಡಿದರು. ಈ ಒಂದು ಧರ್ಮಕ್ಕೆ ಹೊಸತಾದಂಥ ಒಂದು ಆಯಾಮವನ್ನು ಕೊಟ್ಟರು. ಅಲ್ಲಿ ನೋಡಿ, ಅವರು ಎಲ್ಲ ಕಾಡಿಗೆ ಹೋಗ್ತಾರೆ. ಆ ಪಾಟ್ನಾದ ಬೀದಿಗಳಲ್ಲಿ ಹಿ ಡಿಸ್ಕಾರ್ಡೆಡ್ ಹಿಸ್ ಕ್ಲೋದಿಂಗ್ ಅಂತ, ಹಿ ಅಬಾಂಡನ್ ಕ್ಲೋದಿಂಗ್, ಬಟ್ಟೆಗಳನ್ನು ತೆಗೆದು ಬಟ್ಟೆಗಳನ್ನು ಹಾಕದೆ ಒಬ್ಬ ಸನ್ಯಾಸಿಯಾಗಿ ಬೀದಿಗಳಲ್ಲಿ ಹೋಗಿ ಮುಂದೆ 10ನೇ ಒಂದು ವೈಶಾಖ ದಿವಸ ಏನು ಅಲ್ಲಿ ಜೃಂಬಿಕಾ ವನ ಅಥವಾ ಜೃಂಬಿಕಾ ಗ್ರಾಮ ಅಂತ ಇದೆ, ಜೃಂಬಿಕಾ ಗ್ರಾಮ, ಅಲ್ಲಿ ಕೈವಲ್ಯ ಜ್ಞಾನವನ್ನು ಸಲ ಎಂಬಂಥ ಮರದ ಕೆಳಗೆ ಕೂತು ಕಠೋರವಾದ ತಪಸ್ಸು ಮಾಡ್ತಾರೆ. ಕಠೋರವಾದಂಥದ್ದು, ಸಿವಿಯರ್ ಆಸ್ಟ್ರಿಟೀಸ್, ಹಾರ್ಡ್ ಪೆನೆನ್ಸ್ ಅಂತ ಹೇಳುವಂಥದ್ದು, ದೇಹವನ್ನು ದಂಡನೆ ಮಾಡುವಂಥದ್ದು. ಯಾವುದೇ ಆಹಾರಗಳನ್ನು, ನೀರು ಇತ್ಯಾದಿಗಳು ಯಾವುದನ್ನು ತೆಗೆದುಕೊಳ್ಳದೆ ತನಗೆ ಅನ್ಲೈಟನ್ ಆಗಬೇಕು ಅಥವಾ ಒಂದು ರೀತಿಯಲ್ಲಿ ಕೈವಲ್ಯ ಜ್ಞಾನ ಆಮ್ನಿಸೆಂಟ್ ಆಗಬೇಕೆಂಬಂಥ ದೃಷ್ಟಿಕೋನದಲ್ಲಿ ದೀರ್ಘವಾದಂಥ ಕಠೋರವಾದಂಥ ತಪಸ್ಸನ್ನು ಆಚರಿಸಿದ್ರಿಂದ ಅಲ್ಲಿ ಅವರು ಮುಂದೆ ಜೀರ್ಣರಾಗುವಂಥದ್ದು. ಸೊ ಅದು ಎಲ್ಲಿ ಆಯಿತು ಅಂದರೆ ಜೃಂಬಿಕಾ ಗ್ರಾಮದಲ್ಲಿ. ಇದೊಂದು ಪ್ರಶ್ನೆ ಕೂಡ ಇದೆ, ನಮ್ಮ ಮಹಾವೀರರಿಗೆ ಎಲ್ಲಿ ಜ್ಞಾನೋದಯ ಆಯಿತು ಅಂತ ಹೇಳುವಂಥದ್ದು. ಜೃಂಬಿಕಾ ಗ್ರಾಮ, ಜೃಂಬಿಕಾ. ಮುಂದೆ ಅದು ಸಾಧಾರಣ ಒಂದು 42 ವರ್ಷದಲ್ಲಿ, ಮುಂದಿನ 30 ವರ್ಷ ಅಂದರೆ ಒಟ್ಟು ಅವರು 72 ವರ್ಷ ಇದ್ದರು ಜೀವಂತವಾಗಿ. ಮುಂದಿನ ಆ ಜ್ಞಾನ ಸಿಕ್ಕಿದ ಮೇಲೆ ಅವರಿಗೆ ಸಿಕ್ಕಿದಂಥ ಜ್ಞಾನವನ್ನು ಜನರಿಗೆ ಪ್ರಸಾರ ಮಾಡ್ತಾರೆ. ಅನ್ವಯಗಳೆಲ್ಲ ಇರ್ತಾರೆ, ಗಣಾಧಾರಗಳು 11 ಜನ ಇದ್ದಾರೆ, ಗಣಾಧಾರಗಳು ಅವರ ಮುಖಾಂತರ ಪ್ರಚಾರ ಮಾಡ್ತಾರೆ. ಇಲ್ಲಿ ಜಿನಾ ಅಂದರೆ ಏನು ಮಾಡಿದರು ಅವರು? ಕಾಂಕರ್ ಮಾಡಿದರು, ವಶಪಡಿಸಿಕೊಂಡ್ರು. ಏನನ್ನು? ಆಧ್ಯಾತ್ಮಿಕ ಪಾರಲೌಕಿಕತೆಯನ್ನು, ಲೌಕಿಕ ಜೀವನವನ್ನಲ್ಲ. ಇದು ನಶ್ವರ ಅಂತ ಹೇಳುವುದು ಅವರಿಗೆ ಗೊತ್ತಾಯಿತು. ಅದು ಸಾಮಾನ್ಯ ಜನರಿಗೆ ಸಿಗುವಂಥದ್ದು ಅಲ್ಲ. ಜಿನಾ ಅಲ್ಲೇ ಜೈನ ಅಂತ ಬಂತು, ಜಿನಾ. ಹಾಗೆಯೇ ಮಹಾವೀರ, ಗ್ರೇಟ್ ಹೀರೋ, ಮಹಾವೀರ ಗ್ರೇಟ್ ಹೀರೋ ಅಂಥೇಳಿ ಅವರನ್ನು ಕರೀತಾರೆ. ಅಲ್ಲಿಗೆ ವರ್ಧಮಾನ ಮಹಾವೀರರಾದರು. ಮುಂದೆ ಆ ಒಂದು ಕೈವಲ್ಯ ಜ್ಞಾನವನ್ನು ತೆಗೆದುಕೊಂಡಿದ್ದು. ಅದು ಕೈವಲ್ಯ ಜ್ಞಾನ ಅಂದರೆ ಆಮ್ನಿಸೆಂಟ್ ಅಂತ ಹೇಳ್ತೇವೆ. ಕೈವಲ್ಯ ಜ್ಞಾನ, ಆಮ್ನಿಸೆಂಟ್ ಅಂದರೆ ಟೆಂಪೊರಲ್ ನಾಲೆಜಲ್ಲಿ ಬೇರೆ ಬೇರೆ ಇದೆ. ಇಲ್ಲಿ ಟೆಂಪೊರಲ್ ನಾಲೆಜ್ ಅಂತ ಹೇಳ್ತೇವೆ. ಇಂಟ್ಯೂಟಿವ್ ನಾಲೆಜ್ ಅಥವಾ ಈ ಟೆಂಪೊರಲ್
ನಾಲೆಜ್, ಬಹಳ ಸುಪ್ರೀಂ ನಾಲೆಜ್, ಅದು ಬಹಳ ಸುಪ್ರೀಂ ನಾಲೆಜ್. ಅಂಥ ಒಂದು ಜ್ಞಾನವನ್ನು ಅವತ್ತು ಅವರು ಪಡ್ಕೊಂಡಿದ್ದರಿಂದ ಮುಂದೆ ಅವರು ಏನು ಜಿನರಾಗ್ತಾರೆ, ಮಹಾವೀರರಾಗ್ತಾರೆ, ಇತ್ಯಾದಿ ಇತ್ಯಾದಿ. ಮುಂದೆ ಅವರು ಕೋಸಲ, ಮಗಧ, ವೈದೇಹಿ, ಅಂಗ ಈ ಉತ್ತರ ಭಾರತದ ಪ್ರದೇಶಗಳಲ್ಲಿ ಸಂಚರಿಸಿ ತಮ್ಮ ಬೋಧನೆಗಳನ್ನು ಮಾಡ್ತಾರೆ. ಅವರ ಬೋಧನೆಗಳನ್ನು ಜೈನ ಬೋಧನೆಗಳು ಅಂತ ಹೇಳ್ತೇವೆ. ಮುಂದೆ 72ನೇ ವರ್ಷ ಆಗುವಾಗ ಪಾವ ಎಂಬ ಸ್ಥಳದಲ್ಲಿ, ಬಿಹಾರದ ಪಾವ ಅಂದರೆ ದಕ್ಷಿಣದ ಬಿಹಾರ, ಅದು ಪಾವ, ಅದನ್ನು ಮಝಿಮ್ ಪಾವ ಅಂತ ಕೂಡ ಹೇಳ್ತಾರೆ. ಮಝಿಮ್ ಪಾವ ಅಥವಾ ಪಾವ ಎಂಬ ಸ್ಥಳದಲ್ಲಿ ಅವರು ನಿರ್ವಾಣ ಹೊಂದ್ತಾರೆ. ನಿರ್ವಾಣ ಹೊಂದೋದು ಅಂದರೆ ದೇಹ ತ್ಯಾಗ ಮಾಡುವಂಥದ್ದು. ಶ್ರೇಷ್ಠವಾದಂಥ ವ್ಯಕ್ತಿ ಮಹಾವೀರರು 527ರಲ್ಲಿ, ಸಾಶಾಪು 527ರಲ್ಲಿ ಪಾವ ಎಂಬ ಸ್ಥಳದಲ್ಲಿ ತಮ್ಮ ದೇಹ ತ್ಯಾಗ ಮಾಡ್ತಾರೆ. ಇದು ಅವರ ಲೈಫ್. ಇನ್ನು ಬಹಳ ಸಂಕ್ಷಿಪ್ತವಾಗಿ ಬೋಧನೆಗಳು. ಮಹಾವೀರರು ಪಾರ್ಶ್ವನಾಥರ 4 ತತ್ವಗಳನ್ನು, ಅಂದರೆ ಅಹಿಂಸಾ, ಸತ್ಯ, ಆಸ್ತೇಯ ಮತ್ತು ಅಪರಿಗ್ರಹ, ಅದನ್ನು ಒಟ್ಟಿಗೆ ಮತ್ತೊಂದು ಸೇರಿಸಿದ್ರು ನಾನು ಹೇಳಿದೆ, ಅದು ಬ್ರಹ್ಮಚರ್ಯ ಸೇರಿಸಿ ಅಲ್ಲಿ ಪಂಚಶೀಲಗಳು ಅಂತ, ಪಂಚಶೀಲಗಳನ್ನು ಬೋಧಿಸ್ತಾರೆ. ಪಂಚಶೀಲಗಳು ಅದು 5 ಇದೆ. ಓಕೆ. ಆಮೇಲೆ 3 ರತ್ನಸ್ಗಳನ್ನು ಅವರು ಬೋಧಿಸ್ತಾರೆ. 3 ರತ್ನಗಳು ಅಥವಾ ಜುವೆಲ್ಸ್ ಅಂತ ಕೂಡ ಹೇಳ್ತಾರೆ. ಜುವೆಲ್ಸ್ ಆಫ್ ಜೈನಿಸಮ್ ಯಾವುದು? ರೈಟ್ ನಾಲೆಜ್, ಸರಿಯಾದ ಜ್ಞಾನ, ಸರಿಯಾದ ನಂಬಿಕೆ ಮತ್ತು ಸರಿಯಾದ ಚಾರಿತ್ರ್ಯ. ದೀಸ್ ಆರ್ ಕಾಲ್ಡ್ ಆಸ್ 3 ರತ್ನಾಸ್. ನಿಮಗೊಂದು ಪ್ರಶ್ನೆ ಕೂಡ ಇದೆ 2 ಮಾರ್ಕ್ಸಿಗೆ. ಯಾವುದಾದ್ರೂ 2 ಜೈನ ರತ್ನಗಳನ್ನು ಹೆಸರಿಸಿ. 3 ಬರಿಬೇಕಂತಿಲ್ಲ, ಯಾವುದು 2. ಇಲ್ಲಿ ರೈಟ್ ನಾಲೆಜ್, ಸರಿಯಾದ ಜ್ಞಾನ ಅಂದರೆ ಏನು? ಇಟ್ ಎನೇಬಲ್ಸ್ ಎ ಟ್ರೂ ಜೈನ್, ಹೂಯರ್ ಇಟ್ ಮೇ ಬಿ, ಎ ಟ್ರೂ ಜೈನ್, ಅವನಿಗೆ ಸರಿಯಾದ ಜ್ಞಾನ ಇರಬೇಕಾಗುತ್ತೆ. ಟು ಎನೇಬಲ್ ದಿ ಆರ್ ದ್ಯಾಟ್ ಇಫ್ ಯು ಪೊಸೆಸ್ ಎ ಟ್ರೂ ನಾಲೆಜ್ ಯು ವುಡ್ ಎಂಡ್ ಅಪ್ ಇನ್ ದಿ ಸ್ಟೇಜ್ ಆಫ್ ನಿರ್ವಾಣ ಆರ್ ಮೋಕ್ಷ. ಈ ಸರಿಯಾದ ಜ್ಞಾನ ಅಂಥ ವ್ಯಕ್ತಿಯನ್ನು ಆ ಒಂದು ಪಾರಲೌಕಿಕತೆ ಎಡೆಕೊಂಡು ಹೋಗ್ತದೆ. ಆ ಒಂದು ಅಟ್ಯಾಚ್ಮೆಂಟನ್ನು ಬಿಡಿಸಿ ಅಲ್ಲಿ ಒಂದು ರೀತಿಯಲ್ಲಿ ಜನ ಡಿಟ್ಯಾಚ್ ಆಗ್ತಾರೆ. ಪಾರಲೌಕಿಕತೆ ಕಡೆ ಕೊಂಡೋಗುವಂಥ ಜ್ಞಾನ ಭಾಳ ಸುಪ್ರೀಂ ನಾಲೆಜ್, ಅದನ್ನು ಅವರು ಹೇಳುವಂಥದ್ದು. ಮುಂದೆ ಅಲ್ಲಿ ಸರಿಯಾದ ನಂಬಿಕೆ. ಈ ನಂಬಿಕೆ ಅಂದರೆ ಯಾವುದು ಅಂದರೆ ಇಟ್ ಎನ್ವಿಸೇಜಸ್ ಮಹಾವೀರ ವಾಸ್ ಎ ಟ್ರೂ ರಿಫಾರ್ಮರ್ and also he underwent the stage of the Kavalin. ನಿಜವಾದ ಜೈನ ಅನುಯಾಯಿ ಮಹಾವೀರರು ಒಬ್ಬ ಸುಧಾರಕರು, ಮತ್ತು ಅವರು ಬಹಳ ಸುಪ್ರೀಂ ಆದಂಥ ಜ್ಞಾನವನ್ನು, ಕ್ಯಾವಲಿನ್ ಜ್ಞಾನವನ್ನು, ಟೆಂಪರಲ್ ಜ್ಞಾನವನ್ನು ಅಲ್ಲಿ ಪಡ್ಕೊಂಡಿದ್ದಾರೆ ಎಂಬುದರ ಮೇಲೆ ಜೈನರಿಗೆ ನಂಬಿಕೆ ಇರಬೇಕು ಅಂತೇಳಿ. ರೈಟ್ ಫೇತ್, ರೈಟ್ ಅಂದರೆ ಸರಿಯಾದ ರೈಟ್. ಮುಂದೆ ಅಲ್ಲಿ ಸರಿಯಾದ ಚಾರಿತ್ರ್ಯ ಅಂದರೆ ನಮ್ಮ ನಡವಳಿಕೆಗಳು ಚಾರಿತ್ರ್ಯವಂತರಾಗಿ, ಶೀಲಸಂಧರಾಗಿ ಅಂತ ನಾವು ಹೇಳ್ತೇವೆ, ಅದು ಮುಖ್ಯ. ಸೊ ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಆ್ಯಂಡ್ ಸಮ್ಯಕ್ ಇಲ್ಲಿ ನಂಬಿಕೆ ಅಥವಾ ಫೇತ್. ಇದು 3 ರತ್ನಗಳು. ಅವಷ್ಟು ಅಲ್ಲದೆ ಮಹಾವೀರರು ದೇವರ ಅಸ್ತಿತ್ವದ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ. ದೇವರಿದ್ದಾನೆ ಅಂತ ಹೇಳುವಂಥರ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ.
ಹಿಂದೂ ಧರ್ಮದಲ್ಲಿ ಅಂದರೆ ವೈದಿಕ ಧರ್ಮದಲ್ಲಿ ಇದ್ದಂಥ ಕೆಲವು ಕಟ್ಟುಪಾಡುಗಳನ್ನು ಅವರು ಖಂಡ ತುಂಡವಾಗಿ ವಿರೋಧಿಸ್ತಾರೆ. ಜಾತಿ ಪದ್ಧತಿ, ಪ್ರಾಣಿ ಬಲಿ ಇತ್ಯಾದಿಗಳನ್ನು. ಇಲ್ಲಿ ಏನು ಪ್ರೀತಿ, ಸಹಾನುಭೂತಿ, ಆ ಕಂಪ್ಯಾಷನ್ ಅಂತ ಹೇಳ್ತೇವೆ, ಕರುಣೆ ಅಂತ ಹೇಳ್ತೇವೆ, ಮತ್ತು ಜಾತಿ ಪದ್ಧತಿಗಳ ಒಂದು ನಿರ್ಮೂಲನೆ ಇತ್ಯಾದಿ ವಿಷಯಗಳ ಬಗ್ಗೆ ಭಾಳಷ್ಟು ಒತ್ತನ್ನು ಮಹಾವೀರರು ತಮ್ಮ ಬೋಧನೆಗಳಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಸಮಾನರು ಅಂತ ಹೇಳುವಂಥ ದೃಷ್ಟಿಯಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅಹಿಂಸೆಗೆ ಜೈನ ಧರ್ಮ ಕೊಟ್ಟಂಥ ಕೊಡುಗೆ ಭಾಳ ಅದ್ಭುತವಾಗಿ ಇಲ್ಲಿ ಅಹಿಂಸೆ ಅಥವಾ ನಾನ್ ವೈಲೆನ್ಸ್. ಅವ್ರು ಹೇಳ್ತಾರೆ ಜೀವ ಉಳ್ಳ ವ್ಯಕ್ತಿಗಳು ಅಥವಾ ಜೀವ ಇಲ್ಲದ ವ್ಯಕ್ತಿಗಳಲ್ಲಿ ಕೂಡ ಅಲ್ಲಿ ಜೀವ ಇದೆ, ಬೋತ್ ಆ್ಯನಿಮೇಟ್ ಆ್ಯಂಡ್ ಇನ್ಯಾನಿಮೇಟ್ ಥಿಂಗ್ಸ್ ಅಂತ. Every object had its own life. So one should not hurt it or injure it. ಯಾವುದೇ ವಸ್ತು, ಇದು ಕಲ್ಲು ಇರ್ಬೋದು ಅಲ್ವಾ, ಮರ ಇರ್ಬೋದು, ಅಥವಾ ಗಿಡಗಳಿರ್ಬೋದು, ನೀರಿರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು, ಅದನ್ನು ಹಿಂಸಿಸಬಾರ್ದು, ಕೊಲ್ಲಬಾರ್ದು, ಹಿಂಸೆಯನ್ನು ದೂರ ಮಾಡಬೇಕು. ಅಹಿಂಸೆ ಮೂಲಕ ನಮಗೆ ಮುಂದಿನ ಆ ಕ್ಯಾವಲಿನ್ ಜ್ಞಾನವನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಪ್ರಾಣಿ ಬಲಿಯನ್ನು ಮಾಡಿ, ವೈದಿಕ ಧರ್ಮದಲ್ಲಿದ್ದಾಗೆ ಪ್ರಾಣಿ ಬಲಿ ಮಾಡಿಕೊಂಡು ನಾವು ನಮ್ಮ ಪಾರಮಾರ್ಥಿಕತೆಯ ಎಡೆಗೆ, ಪಾರಲೌಕಿಕತೆಯ ಎಡೆಗೆ ಹೋಗುವುದಲ್ಲ, ಅದು ತಪ್ಪು ಎಂಬುದನ್ನು ಜೈನರು ಇಲ್ಲಿ ಮಹಾವೀರರು ನಿರೂಪಿಸ್ತಾರೆ. ಬುದ್ಧ ಮತ್ತು ಮಹಾವೀರ ಸಮಕಾಲೀನರು, ಆದರೆ ಅವರಿಬ್ಬರು ಒಬ್ಬರಿಗೊಬ್ಬರು ಸಂಧಿಸಲಿಲ್ಲ ಅಂತ ಹೇಳ್ತಾರೆ. ದೇ ವರ್ ಕಂಟೆಂಪರರೀಸ್ ಬಟ್ ದೇ ನೆವರ್ ಮೆಟ್ ಈಚ್ ಅದರ್. ಇಬ್ಬರು ಕೂಡ ಬಿಹಾರದಲ್ಲಿ ಇದ್ದರು, ಆದರೂ ಕೂಡ ಒಬ್ಬರು ಮೀಟ್ ಆಗಲಿಲ್ಲ. ಇಬ್ಬರು ತಮ್ಮದೇ ಆದಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ಮಹಾವೀರ ಹಿಂದೂ ಧರ್ಮದಲ್ಲಿನ ಆ ಒಂದು ಕರ್ಮ ಸಿದ್ಧಾಂತವನ್ನು ಕೂಡ ಒಪ್ಪಿಕೊಳ್ತಾರೆ. ಮನುಷ್ಯನ ಆಸೆ ಆಕಾಂಕ್ಷೆಗಳಿಂದಾಗಿ ಅವ ಪುನಃ ಹುಟ್ಟುತ್ತಾನೆ, ಜನ್ಮ, ಹುಟ್ಟು ಸಾವು ಬರ್ತದೆ. ಸೊ ಇಲ್ಲಿ ಹುಟ್ಟು ಸಾವುಗಳನ್ನು ನಾವು ಆದಷ್ಟು ನಿಯಂತ್ರಿಸಬೇಕಾದ್ರೆ ಇಲ್ಲಿ ತ್ರಿರತ್ನಗಳ ಮುಖಾಂತರ, ತ್ರಿರತ್ನಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡಾಗ ಖಂಡಿತವಾಗಿಯೂ ನಾವು ಈ ಒಂದು ಸೈಕಲಿಂದ ಹೊರ ಬರಲಿಕ್ಕೆ ಆಗ್ತದೆ ಅಂತ ಹೇಳುವುದನ್ನು ಮಹಾವೀರರು ಹೇಳ್ತಾರೆ. ಇವಿಷ್ಟು ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು. ಇನ್ನು ಜೈನ ಧರ್ಮದ ಪ್ರಚಾರ ಹೇಗಾಯ್ತಂದರೆ, ಜೈನ ಆ ಒಂದು ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಕಾರಣರೇ ಕೆಲವು ರಾಜರುಗಳು. ಅಜಾತಶತ್ರು, ಬಿಂಬಸಾರ, ಬಹಳ ಮುಖ್ಯವಾಗಿ ಚಂದ್ರಗುಪ್ತ ಮೌರ್ಯ ವಂಶ ಸ್ಥಾಪಕ. ಆತ ಮತ್ತು ಆತನ ಗುರು ಭದ್ರಬಾಹು ಬಿಹಾರದಲ್ಲಿ ಅವರು ರಾಜ್ಯವನ್ನು ಆಳುವಂಥ ಸಂದರ್ಭದಲ್ಲಿ ಒಂದು ಕ್ಷಾಮ ಬಂತು, ಭೀಕರವಾದ ಕ್ಷಾಮ ಬಂದಾಗ ಆ ಕ್ಷಾಮವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ದಕ್ಷಿಣ ಭಾಗಕ್ಕೆ ಬರ್ತಾರೆ. ಅದು ಕೂಡ ನಮ್ಮ ಹೆಮ್ಮೆಯ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಅಲ್ಲಿ ಧ್ಯಾನ ಮಾಡ್ತಾರೆ, ಮೆಡಿಟೇಷನ್. ಯಾಕಂದರೆ ಮಹಾವೀರರು ಹೇಳಿದಂಥ ಭಾಳ ಮುಖ್ಯವಾದ ಅಂಶ ಅದು, ದೇಹವನ್ನು ದಂಡನೆ ಮಾಡಬೇಕು, ಸಿವಿಯರ್ ಆದಂಥ ಆ ಒಂದು ಮೆಡಿಟೇಷನ್ ಅಲ್ವಾ. ಆ ರೀತಿಯಲ್ಲಿ ಅವರು ಮಾಡಿದಂಥ ಸಂದರ್ಭದಲ್ಲಿ ಸಲ್ಲೇಖನ ವ್ರತ ಮಾಡ್ತಾರೆ. ಸಲ್ಲೇಖನ ವ್ರತ ಅಂತ ಹೇಳ್ತೇವೆ. ಸಲ್ಲೇಖನ ವ್ರತವನ್ನು ಚಂದ್ರಗುಪ್ತ ಮೌರ್ಯ ಅಲ್ಲಿ ಮಾಡ್ತಾನೆ ಮತ್ತು ಅವರ ಗುರು ಭದ್ರಬಾಹು. ಸಲ್ಲೇಖನ ವ್ರತ ವಾಸ್ ಆನ್ ಅಪ್ರೂವ್ಡ್ ಪ್ಯಾಷನ್ ಆಫ್ ಸ್ಟಾರ್ವೇಷನ್ ಟು ಎಂಡ್ ಆಫ್ ದಿ ಲೈಫ್ ಆಫ್ ಎ ಜೈನ್ ಅಂತ. ಅಂದರೆ ವಿದೌಟ್ ಟೇಕಿಂಗ್ ಎನಿ ಫುಡ್, ಸಾಲಿಡ್ ಆರ್ ಲಿಕ್ವಿಡ್, ಘನ ಆಹಾರ ಇರ್ಬೋದು ಅಥವಾ ಲಿಕ್ವಿಡ್ ಆಹಾರ ಇರ್ಬೋದು, ದ್ರವ ಆಹಾರ ಇರ್ಬೋದು, ಯಾವುದನ್ನು ತೆಗೆದುಕೊಳ್ಳದೆ ದೇಹವನ್ನು ಕಠಿಣವಾಗಿ ತಪಸ್ಸನ್ನು ಮಾಡ್ತಾ ದೇಹ ತ್ಯಾಗ ಮಾಡುವಂಥ ಒಂದು ಅನುಮತಿ ನೀಡಲಾದಂಥ ಒಂದು ಏನು ವ್ರತ ಅದು ಸಲ್ಲೇಖನ ವ್ರತ. ಆ ಸಲ್ಲೇಖನ ವ್ರತವನ್ನು ಅವರು ಮಾಡಿದರು. ಮುಂದೆ ಅವರು ದೇಹ ತ್ಯಾಗ ಮಾಡ್ತಾರೆ. ಈಗ ಅಲ್ಲಿ ಹೋದರೆ ನಾವು ಚಂದ್ರಗಿರಿ ಬೆಟ್ಟ, ಭದ್ರಬಾಹು ಬೆಟ್ಟವನ್ನು ನೋಡ್ತೇವೆ, ಅಕ್ಕಪಕ್ಕದಲ್ಲಿದೆ ಶ್ರವಣಬೆಳಗೊಳ. ಅದು ಒಂದು ಜೈನ ಏನು ಐತಿಹಾಸಿಕ ಕೇಂದ್ರವಾಗಿ ಕೂಡ ಇದೆ ಅಂತ ಹೇಳುವಂಥದ್ದು. ಆದರೆ ಜೈನ ಎಂಬಂಥ ಧರ್ಮ ಬೇರೆ ದೇಶಗಳಿಗೆ ಹೋಗಲಿಲ್ಲ, ಭಾರತ ದೇಶ ಮಾತ್ರ ಅಲ್ಲಿ ಸ್ಪ್ರೆಡ್ ಆಯಿತು. ಒಂದು ನಾವಲ್ಲಿ ನೋಡಿದ ರಾಜಸ್ಥಾನ, ಗುಜರಾತ್ ಆಚೆ ಕಡೆ ಎಲ್ಲ ಮೌಂಟ್ ಆಬು, ಇಲ್ವಾರ ಕೇವ್ಗಳೆಲ್ಲ ಮಾಡಿದ್ದಾರೆ, ಗುಹೆಗಳು, ಗುಹಾಂತರ ದೇವಾಲಯಗಳು. ಅದು ಭಿಕ್ಷುಗಳಿಗೆ, ಜೈನ ಭಿಕ್ಷುಗಳಿಗೆ. ಇನ್ನು ಜೈನ ಧರ್ಮದಲ್ಲಿ ಎರಡು ಪಂಗಡಗಳು, ಅದು ಸ್ಪ್ಲಿಟ್ ಆಗ್ತದೆ, ಡಿವಿಷನ್ ಆಗ್ತದೆ. ಒಂದು ಶ್ವೇತಾಂಬರರು, ಮತ್ತೊಂದು ದಿಗಂಬರರು. ಶ್ವೇತಾಂಬರ ಮತ್ತು ದಿಗಂಬರ.
ಇದು ಜೈನ ಧರ್ಮದ ಪಂಗಡಗಳು. ಇಲ್ಲಿ ನಿಮಗೆ ಪ್ರಶ್ನೆ ಕೂಡ ಇದೆ 2 ಮಾರ್ಕಿಗೆ. ಪಂಗಡಗಳು ಯಾವುದೆಲ್ಲ? 1 ಶ್ವೇತಾಂಬರರು, ಶ್ವೇತಾಂಬರರು. ಮತ್ತೊಂದು ದಿಗಂಬರರು, ದಿಗಂಬರರು. ಶ್ವೇತಾಂಬರರು ನಾನು ಆಗ ತಾನು ಹೇಳಿದೆ, 4ನೇ ಶತಮಾನ ಸಾಶಾಪಲ್ಲಿ ಚಂದ್ರಗುಪ್ತ ಮೌರ್ಯ ಸ್ಥಾಪಕ ಅವನು ಕರ್ನಾಟಕಕ್ಕೆ ಬಂದಾಗ ಅಲ್ಲಿ ಇದ್ದಂಥ ಆ ಮಗದಲ್ಲಿ ಇದ್ದಂಥ ಜೈನರು ತಮ್ಮದೇ ಆದಂಥ ಒಂದು ಪಂಗಡವನ್ನು ಸೃಷ್ಟಿ ಮಾಡ್ತಾರೆ. ಅವರು ಪಾರ್ಶ್ವನಾಥನ ಅನುಯಾಯಿಗಳು, 23ನೇ ತೀರ್ಥಂಕರನಾದಂಥ ಪಾರ್ಶ್ವನಾಥನ ಅನುಯಾಯಿಗಳು. ಪಾರ್ಶ್ವನಾಥನ ಅನುಯಾಯಿಗಳು. ಅವರು ಬಿಳಿ ವಸ್ತ್ರಧಾರಿಗಳು. ದೇ ವೋರ್ ವೈಟ್ ಡ್ರೆಸ್, ವೈಟ್ ರೋಬ್ ಅಂತ ಹೇಳ್ತೇವೆ. ಬಿಳಿ ವಸ್ತ್ರಧಾರಿಗಳು, ಬಟ್ಟೆ ಹಾಕ್ತಿದ್ರು. ವರ್ಧಮಾನ ಮಹಾವೀರ ಡಿಸ್ಲೈಕ್ಡ್ ಕ್ಲೋದಿಂಗ್, ರೈಟ್? ಅವರು ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಬಟ್ಟೆಗಳನ್ನು ಎಲ್ಲ ನಗ್ನರಾಗಿದ್ದರು, ಆ ನ್ಯೂರಿಟಿಯನ್ನು ನೂಡಾಗಿದ್ದರು ಅಂತ. ಅವರು ಬಟ್ಟೆಗಳ ಮೇಲೆ ವ್ಯಾಮೋಹ ಇರಲಿಲ್ಲ, ಬಟ್ಟೆಗಳನ್ನು ಹಾಕುವಂಥ ವ್ಯಾಮೋಹ ಮುಂದೆ ನಮಗೆ ಆ ದುಃಖವನ್ನು ಕೊಡ್ತಾ ಅಂತ ಹೇಳುವಂಥ ಮಾತು ಅಲ್ಲಿ. ಸೊ ಅವರು ಬಟ್ಟೆಗಳ ಹಿ ಡಿಸ್ಕಾರ್ಡೆಡ್, ಹಿ ಅಬಾಂಡನ್ಡ್ ಅಂತ ಹೇಳ್ತೇವೆ. ಆದರೆ ಇಲ್ಲಿ ಪಾರ್ಶ್ವನಾಥನ ಅನುಯಾಯಿಗಳು ಬಟ್ಟೆ ಹಾಕ್ತಿದ್ರು, ಅವರನ್ನು ಬಿಳಿ ವಸ್ತ್ರಧಾರಿಗಳು ಅಂತ ಹೇಳುವಂಥದ್ದು, ವೈಟ್ ರೋಬ್ಸ್. ಆಮೇಲೆ ಮತ್ತೊಂದು ದಿಗಂಬರರು. ಚಂದ್ರಗುಪ್ತ ಮೌರ್ಯ ಇಲ್ಲಿ ನಿರ್ವಾಣ ಹೊಂದಿದ ಮೇಲೆ 12 ವರ್ಷಗಳ ಕಾಲ ನಂತರ ಅವರ ಸಪೋರ್ಟರ್ಸ್, ಫಾಲೋವರ್ಸ್ ಎಲ್ಲ ಉತ್ತರ ಭಾರತಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಹೋದಾಗ ಕಾಣ್ತಾರೆ, ಇವರೇನಪ್ಪ ಎಲ್ಲ ಬಿಳಿ ಬಟ್ಟೆ ಹಾಕಿದಾರಲ್ಲ, ಏನು ಕತೆ ಅಂತ. ಸೊ ಅಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯ ಬಂತು. ಆ ಕಸ್ಟಮ್ಸ್ಗಳ ಬಗ್ಗೆ, ಜೈನದ ಕೆಲವು ಕಟ್ಟಳೆಗಳು ಏನಿದೆ ಅದನ್ನು ಅನುಸರಿಸುವ ಬಗ್ಗೆ ಈ 2 ಪಂಗಡಗಳು ಆಗಿ ಈ ದಿಗಂಬರರು ಮಹಾವೀರನ ಅನುಯಾಯಿಗಳು, ಮಹಾವೀರರ ಅನುಯಾಯಿಗಳು. ಸೊ ದೇ ಬಿಲೀವ್ಡ್ ಇನ್ ಸ್ಕೈ ಈಸ್ ದ ಕ್ಲಾಡ್ ಅಂತ. ಅಂಬರ ಅಥವಾ ಏನು ನಮ್ಮ ಸ್ಕೈ ಇದೆ ಆಗಸ, ಅದೇ ನಮಗೆ ಬಟ್ಟೆ. ಹಾಗಿರುವಾಗ ದೇ ಡಿಸ್ಕಾರ್ಡೆಡ್ ಕ್ಲೋದಿಂಗ್, ಬಟ್ಟೆಗಳು ಮಹಾವೀರ ಹೇಗಿದ್ರು ಹಾಗೆ ನಾವಿರ್ತೇವೆ. ಸೊ ನಾವೀಗ ಅದನ್ನೆಲ್ಲ ನೋಡ್ಬೋದು. ರಾಜಸ್ಥಾನ ಆ ಕಡೆಯಿಂದ ಬರುವಾಗ ಬಿಹಾರದಲ್ಲೆಲ್ಲ ಸಾಧು ಸಂತರು, ಜೈನ ಸಾಧು ಸಂತರು ಯಾವ ರೀತಿ ಇರ್ತಾರೆ ಅಂತ ಹೇಳುವಂಥದ್ದು. ಶ್ರವಣ ಬೆಳಗೊಳದಲ್ಲಿ ಮಹಾಮಸ್ತಕ ಅಭಿಷೇಕ ಆದಾಗ ಗೊಮ್ಮಟ, ಆ ಸಾಕಾರ ಮೂರ್ತಿ, ತ್ಯಾಗದ ಒಂದು ಸಂಕೇತ ಅಲ್ವಾ, ಆ ಸಂದರ್ಭದಲ್ಲಿ ಮಹಾಮಸ್ತಕ ಅಭಿಷೇಕ ಆಗುವಂಥ ಸಂದರ್ಭದಲ್ಲೆಲ್ಲ ಬರ್ತಾರೆ. ನಾವು ಅದನ್ನು ನೋಡ್ತೇವೆ. ಭಾಳ ಅದ್ಭುತವಾದಂಥ ಜೀವನದ ಕಾಠಿಣ್ಯತೆಯನ್ನು ಅವರಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ನಾವು ನಿಜವಾಗಿಯೂ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಜೀವನ ಅಂದರೆ ಏನು ಅಂತ ಹೇಳುವಂಥದ್ದು. ಹೀಗೆ ಒಂದು ಜೈನ ಧರ್ಮದಲ್ಲಿ 2 ಪಂಗಡಗಳು. ನಿಮಗೆ ಅದು 2 ಮಾರ್ಕ್ಸ್ ಕ್ವೆಶನ್ಸ್ ಇದೆ, ಶ್ವೇತಾಂಬರ ಮತ್ತು ದಿಗಂಬರರು. ಇನ್ನು ಜೈನ ಅಸೆಂಬ್ಲಿಗಳು ಆಯಿತು. ಜೈನ ಅಸೆಂಬ್ಲಿಗಳು, ದಿ ಅಸೆಂಬ್ಲಿ ಫಸ್ಟ್ ಅಸೆಂಬ್ಲಿ ಅಥವಾ ಸಭೆ, ಪ್ರಥಮ ಸಭೆ ಪಾಟಲಿಪುತ್ರದಲ್ಲಿ ಆಯಿತು. ಪಾಟಲಿಪುತ್ರ ಅದು 300 ಸಾಶಾಪುವಲ್ಲಿ BCE, ಬಿಫೋರ್ ಕಾಮನ್ ಇರಾ, ಅಥವಾ 300ನಲ್ಲಿ ಆಯಿತು. 4ನೇ ಶತಮಾನ ಆಯಿತು ಪಾಟಲಿಪುತ್ರದಲ್ಲಿ. ಇಲ್ಲಿ ಯಾಕೆ ಆಯಿತಂದರೆ ಜೈನದ ಪವಿತ್ರ ಗ್ರಂಥಗಳ ಒಂದು ಸಂಗ್ರಹ ಮಾಡಲಿಕ್ಕೆ. ಓಕೆ, ಜೈನರ ಪವಿತ್ರ ಗ್ರಂಥಗಳ ಸಂಗ್ರಹ ಮಾಡಿ ಅದರ ಜ್ಞಾನವನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಅಥವಾ ರಿನೈಸಾನ್ಸ್ ಮಾಡಲಿಕ್ಕೆ ಈ ಒಂದು ಪ್ರಥಮ ಸಭೆ ಆಗ್ತದೆ ಪಾಟಲಿಪುತ್ರದಲ್ಲಿ. ದ್ವಿತೀಯ ಸಭೆ ವಲ್ಲಭಿ ಆಫ್ ಗುಜರಾತಿನ ವಲ್ಲಭಿ ಎಂಬ ಸ್ಥಳದಲ್ಲಿ 512 CE, ಕಾಮನ್ ಇರಾ, ಸಾಮಾನ್ಯ ಶಕವರ್ಷ, ಅದು CEಯಲ್ಲಿ ಆಗ್ತದೆ. ಇದು ಕೂಡ ಜೈನ ಧರ್ಮದ ಆ ಗ್ರಂಥಗಳು, ಪವಿತ್ರವಾದ ಗ್ರಂಥಗಳನ್ನು ಕ್ರೋಢೀಕರಿಸಿ ಒಂದು ಹೊಸತಾದಂಥ ಆರ್ಡರನ್ನು ಅಥವಾ ವಿಧಾನಗಳನ್ನು ಮಾಡಲಿಕ್ಕೆ ಈ ಒಂದು ಸಭೆಯನ್ನು ಮಾಡ್ತಾರೆ. ಅದು ವಲ್ಲಭಿ
ಇನ್ ಗುಜರಾತ್. ಇದು ನಿಮಗೆ ಕ್ರೊನಾಲಾಜಿಕಲ್ ಆರ್ಡರಿಗೂ ಬರಬಹುದು. ಕಾಲಾನುಕ್ರಮಣಿಕೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆಯನ್ನು ಕೊಡ್ತಾರೆ, ಅದು ಯಾವ ವರ್ಷ ಆಗಿದೆ ಅಂತ ನಾವು ನೆನಪಿಟ್ಟುಕೊಂಡು ಅಲ್ಲಿ ಅದನ್ನು ಅರೇಂಜ್ ಮಾಡಬೇಕಾಗ್ತದೆ. ಸೊ ಈ ಪ್ರಶ್ನೆ ಅದಕ್ಕೂ ಬರಬಹುದು. ಕ್ರೊನಾಲಾಜಿಕಲ್ ಆರ್ಡರ್ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಲ್ವಾ. ಸರಿ, ಇದಿಷ್ಟಾಯಿತು. ಇನ್ನು ಜೈನ ಧರ್ಮದ ಸಾಹಿತ್ಯ ಅಂತ ನೋಡೋದಾದರೆ, ಸರಿ, ಜೈನ ಧರ್ಮದಲ್ಲಿ ಆಗಮ, ಇದು ಏನು ಸಿದ್ಧಾಂತ ಅಂತ ಹೇಳುವಂಥ ಜೈನರ ಪವಿತ್ರ ಗ್ರಂಥ, ಲಿಟ್ರೇಚರ್. ಇಲ್ಲಿ ಆಗಮ ಸಿದ್ಧಾಂತ ಅಂತ ಇದೆ. ಇದು ಒಂದು 45ರಿಂದ 50 ವಾಲ್ಯೂಮ್ಗಳಲ್ಲಿ ಅಥವಾ ಸಂಪುಟದಲ್ಲಿದೆ. ಇದು ಜೈನರ ಭಾಳ ಮುಖ್ಯವಾದಂಥ ಪವಿತ್ರ ಗ್ರಂಥ ಆಗಮ ಸಿದ್ಧಾಂತ. ಆಗ ನಾನು ಹೇಳಿದೆ, ನಾನು ವಲ್ಲಭಿಯಲ್ಲಿ ಅವರು ಏನು ಮಾಡಿದರು, ಪಾಟಲಿಪುತ್ರದಲ್ಲಿ ಏನು ಮಾಡಿದರು ಅಂತ. ಮುಂದೆ ಮಹಾವೀರನ ಬೋಧನೆಗಳೇ ಇರುವಂಥ ಭಾಳ ಮುಖ್ಯವಾದಂಥ ಪವಿತ್ರ ಪುಸ್ತಕ ಅದು ಪುರುವಾಸ್ ಅಂತ. ಪುರುವಾಸ್ ಮಹಾವೀರರ ಬೋಧನೆಗಳಿದೆ. ಇದು 14 ಇದೆ, 14 ಇದೆ, 14 ಇದೆ. ಅದು ಒಂದು ಆಗಮ ಸಿದ್ಧಾಂತ, ಮತ್ತೊಂದು ಪುರುವಾಸ್ ಮಹಾವೀರರ ಬೋಧನೆಗಳು. ಮತ್ತು 12 ಅಂಗಗಳು, ದ್ವಾದಶ ಅಂಗ, 12 ಅಂಗಗಳು, 12 ಅಂಗ. ಇದು ಕೂಡ ಭಾಳ ಮುಖ್ಯವಾದದ್ದು. ಶ್ವೇತಾಂಬರರು ಮತ್ತು ದಿಗಂಬರರಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಸಹ ಈ ವಿಚಾರದಲ್ಲಿ ಅವರು ಒಂದೇ ಆಗಿದ್ದಾರೆ. 12 ಅಂಗಗಳೇ ಅವರ ಪವಿತ್ರವಾದ ಗ್ರಂಥ ಅಂತ ಒಪ್ಪಿಕೊಂಡಿದ್ದಾರೆ ಇಬ್ಬರೂ ಕೂಡ. ಇದು ಕೂಡ ಮಹಾವೀರನ, ಪಾರ್ಶ್ವನಾಥನ ಬೋಧನೆಗಳು ಇತ್ಯಾದಿ ಇತ್ಯಾದಿ ಎಲ್ಲ ಇದೆ ಇಲ್ಲಿ. ಸೊ ಈ 12 ಅಂಗಗಳು, ಹಾಗೆಯೇ ಪುರುವಾಸ್ ಮತ್ತು ಆಗಮ ಸಿದ್ಧಾಂತ ಭಾಳ ಮುಖ್ಯವಾದಂಥ ಲಿಟ್ರೇಚರ್, ಸಾಹಿತ್ಯ ಜೈನ ಗ್ರಂಥಗಳಲ್ಲಿ. ಅದೇ ರೀತಿಯಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಅಲ್ಲಿ ಕೂಡ ಬಹಳಷ್ಟು ರಾಜರುಗಳು ಸಹಕಾರ ಕೊಡ್ತಾರೆ. ಅಲ್ಲಿ ನೋಡ್ತೇವೆ ನಾವು, ಶಾತವಾಹನಸ್ ಇರ್ಬೋದು, ಹಾಗೆಯೇ ಗಂಗಾಸ್ ಫಾರ್ ಎಕ್ಸಾಂಪಲು, ಹಾಗೆ ನಮ್ಮ ಹೊಯ್ಸಳಾಸ್, ವಿಷ್ಣುವರ್ಧನ ಇತ್ಯಾದಿ, ಹಾಗೆ ಚಾಲುಕ್ಯಾಸು, ಎಲ್ಲ ಒಂದು ರಾಜಮನೆತನಗಳು ಜೈನ ಧರ್ಮಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜೈನ ಬಸದಿಗಳನ್ನು ಎಲ್ಲ ಅಲ್ಲಿ ಕಟ್ಟಿಸಿದ್ದಾರೆ. ಸೊ ಇಲ್ಲಿ ಈ ಒಂದು ಸಾಹಿತ್ಯದಿಂದಾಗಿ ಕನ್ನಡ ಭಾಷೆಯಲ್ಲಿ ಪಂಪ, ಪೊನ್ನ, ಜನ್ನ, ತ್ರಿರತ್ನರು ಅಲ್ವಾ, ಈ ಪಂಪ, ಪೊನ್ನ, ಜನ್ನ ಎಂಬಂಥ ಕವಿಗಳು ಹುಟ್ಟಿ ಈ ಕನ್ನಡ ಭಾಷೆಯನ್ನು ಜೈನ ಧರ್ಮದಲ್ಲಿ ಶ್ರೀಮಂತಗೊಳಿಸಿ ಆದಿಕವಿ ಪಂಪ. ಸೊ ಇವರೆಲ್ಲ ಜೈನ್ಸು ಅವರು ತಮ್ಮದೇ ಆದಂಥ ಕೊಡುಗೆಗಳನ್ನು ಅಲ್ಲಿ ಕೊಟ್ಟದನ್ನು ನಾವು ನೋಡ್ತೇವೆ. ಆ ಮೂಲಕ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದರು. ಇನ್ನು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನರ ಕೊಡುಗೆ ಏನು ಅಂತ ನೋಡೋದಾದರೆ, ಅದ್ಭುತವಾದಂಥ, ಅಮೋಘವಾದಂಥ ಒಂದು ಕೊಡುಗೆಯನ್ನು ನಮ್ಮ ಜೈನರು ಕೊಟ್ಟಿದ್ದಾರೆ. ಹಲವಾರು ಜೈನ ಶ್ರೈನ್ಸ್ಗಳು, ಬಸದಿಗಳೆಲ್ಲ ಇವೆ. ನಾನಿಲ್ಲಿ ಕೆಲವು ಹೇಳ್ತೇನೆ. ಈ ನಮ್ಮ ಒರಿಸ್ಸಾದ ಉದಯಗಿರಿಯ ಟೈಗರ್ ಕೇವ್ ಅಂತ, ಟೈಗರ್ ಕೇವ್, ಅದು ಉದಯಗಿರಿ ಇದು ಎಲ್ಲಿದೆ ಅಂದರೆ ಒರಿಸ್ಸಾದ ಭುವನೇಶ್ವರ ಅಂತ ಇದೆ, ಅಲ್ಲಿ ಇದೆ, ಕ್ಯಾಪಿಟಲ್ ಸಿಟಿ. ಮುಂದೆ ಎಲ್ಲೋರದ ಇಂದ್ರಸಭಾ, ಎಲ್ಲೋರ ಮಹಾರಾಷ್ಟ್ರದಲ್ಲಿದೆ. ಎಲ್ಲೋರದ ಇಂದ್ರಸಭಾ ಎಂಬುದು ಅದು ಕೂಡ ಮುಖ್ಯ. ಮತ್ತು ನಾವಿಲ್ಲಿ ಒರಿಸ್ಸಾದ ಕಾರವೇಲನ ರಾಜನ ಕಾಲದಲ್ಲಿ ಹತಿಗುಂಫಾ ಶಾಸ್ತ್ರ ಇದೆ. ಹತಿಗುಂಫಾ ಕೇವ್, ಹತಿಗುಂಫಾ ಏನು ಗುಹೆ, ಅದೊಂದು ಗುಹೆ, ಅಲ್ಲಿ ಶಾಸನ ಇದೆ. ಇದು 3 ಭಾಳ ಮುಖ್ಯವಾಗಿ ನಾವು ಅಲ್ಲಿ ಗಮನಿಸುವಂಥದ್ದು ಜೈನ ಆರ್ಟ್. ಹಾಗೆ ನಮ್ಮ ಕರ್ನಾಟಕದಲ್ಲಿ ಶ್ರವಣಬೆಳಗೊಳ ಬಾಹುಬಲಿಯ ಒಂದು ಮೂರ್ತಿ, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ 1000 ಕಂಬಗಳ ಬಸದಿ, 1000 ಕಂಬಗಳ ಬಸದಿ ಎಟ್ ಮೂಡುಬಿದಿರೆ ಆಫ್ ಕರ್ನಾಟಕ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್.
ಇದು ಕೂಡ ಭಾಳ ಮುಖ್ಯವಾದಂಥ ಒಂದು ಜೈನ ಸೆಂಟರ್. ಅದೇ ರೀತಿಯಲ್ಲಿ ನಮ್ಮ ಕಾರ್ಕಳದಲ್ಲಿ ಇದೆ, ವೇಣೂರಲ್ಲಿ ಇದೆ, ಧರ್ಮಸ್ಥಳದಲ್ಲಿ ಇತ್ಯಾದಿ ಇತ್ಯಾದಿ. ಇವುಗಳೆಲ್ಲ ಭಾಳ ಅದ್ಭುತವಾದಂಥ ಕೊಡುಗೆಯನ್ನು ಅವರು ಕೊಟ್ಟನ್ನು ನಾವು ನೋಡ್ತೇವೆ. ಇದು ಜೈನ ಧರ್ಮ ಯಾವ ರೀತಿಯಲ್ಲಿ ವೈದಿಕ ಧರ್ಮಗಿಂತ ಭಿನ್ನವಾಗಿ ತನ್ನದೇ ಆದಂಥ ವಿಚಾರಗಳು ಮಾಡಿದ್ದಾರೆ. ಯಾಕಂದರೆ ಮಹಾವೀರ ಅರ್ಧಮಾಗಧಿ ಭಾಷೆಯಲ್ಲಿ ಬೋಧನೆ ಮಾಡ್ತಾರೆ. ಕಾಮನ್ ಮಾಸ್ ಲ್ಯಾಂಗ್ವೇಜ್, ಜನರಿಗೆ ಬೇಕಾದ ಭಾಷೆ, ಅದು ಸಂಸ್ಕೃತದಲ್ಲಿ ಹೇಳಿಲ್ಲ. ಅದರಿಂದ ನೋಡಿ, ಮಂತ್ರಗಳ ಪಠಣ ಕಷ್ಟವಾಗಿತ್ತು, ಉಚ್ಚಾರಣೆ ಎಲ್ಲ ಆಗಿರುವಾಗ ಅವರು ಜನರಿಗೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ, ಪಾಪ್ಯುಲರ್ ಲ್ಯಾಂಗ್ವೇಜ್ ಆಗೋಗಿತ್ತು, ಆ ಭಾಷೆಯಲ್ಲಿ ತಮ್ಮ ಬೋಧನೆಗಳನ್ನು ಮಾಡಿದ್ರಿಂದ ಹೆಚ್ಚೆಚ್ಚು ಜನರು ಆಕರ್ಷಿತರಾದರು. ಆ ಮೂಲಕ ಭಾರತದಲ್ಲಿ ಒಂದು ರೀತಿಯ ಕ್ರಾಂತಿಯನ್ನು, ಧಾರ್ಮಿಕ ಕ್ರಾಂತಿಯನ್ನು ನಮ್ಮ ಭಗವಾನ್ ಮಹಾವೀರರು ಮಾಡಿದರು ಅಂತ ಹೇಳುವುದನ್ನು ನಾವಿಲ್ಲಿ ಗಮನಿಸ್ತೇವೆ.